ಎಲ್ಲರಿಗೂ ನಮಸ್ಕಾರ. ನಮ್ಮ TKSFF ಬಿಹೈಂಡ್ ದ ಲೆನ್ಸ್ ತಂಡದಿಂದ ನಾನು ಶ್ವೇತಾ ಪದ್ಮನಾಭ ಇಲ್ಲಿ ಆಸ್ಟಿನ್ ನಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಿದ್ದೀನಿ. ಇವತ್ತು ನಮ್ಮೊಂದಿಗೆ ಒಂದು ಭರ್ಜರಿ ಶಾರ್ಟ್ ಮೂವೀಸ್ ತಂಡದವ್ರು ಬಂದಿದ್ದಾರೆ. ಎಲ್ಲಿಂದ ಅಂತ ಕೇಳಿ ಹೇಳ್ತೀನಿ. ತುಂಬಾ ಸ್ನೋ ಬಿದ್ದಿರೋ ಸಿಟಿ ಅಂತೆ. ಇವತ್ತು 10 ವರ್ಷಕ್ಕೊಂದ್ಸತಿ ಬಿದ್ದಿರೋ ತುಂಬಾ ಸ್ನೋ ಸಿಟಿ ಅಂತ ನೀವೇ ಗೆಸ್ ಮಾಡಿ ಯಾವ ಸಿಟಿ ಇರ್ಬೋದು ಅಂತ. ಇಲ್ಲಿ ನಮ್ ಸೆಂಟ್ ಲೂಯಿಸ್ ತಂಡದವರು ದ್ವಂದ್ವ ತಂಡದಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರ ಮೂವಿ ಬಗ್ಗೆ ಮೂವಿದು ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಕಾತರದಿಂದ ಕಾಯ್ತಿದೀವಿ. ಬನ್ನಿ ಮೀಟ್ ಮಾಡೋಣ. ನಮಸ್ಕಾರ ಗಿರೀಶ್ ದೀಕ್ಷಿತ್ ಅವ್ರಿಗೆ. ನಮಸ್ಕಾರ ಗಿರೀಶ್ ದೀಕ್ಷಿತ್ ಅವ್ರು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ತುಂಬಾ ಖುಷಿ ಆಗ್ತಿದೆ ನಿಮ್ ತಂಡದವ್ರನ್ನ ಮೀಟ್ ಮಾಡಿ. ಇಲ್ಲಿ ನಮ್ ವೀಕ್ಷಕರೆಲ್ಲ ಕಾಯ್ತಾ ಇದಾರೆ ನಿಮ್ಮ ದ್ವಂದ್ವ ತಂಡದವ್ರ ಬಗ್ಗೆ ಮಾತಾಡಿ ತಿಳ್ಕೊಳ್ಳೋಣ ಅಂತ. ಸೊ ಇವತ್ತು ನಿಮ್ ತಂಡದವ್ರಿಗೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ನಮ್ ಗಿರೀಶ್ ದೀಕ್ಷಿತ್ ಅವರು ಈ ದ್ವಂದ್ವ ಮೂವಿಗೆ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ, ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಮೂವಿ ನಿರ್ದೇಶಿಸಿದ್ದಾರೆ. ಅವ್ರ ತಂಡದವರು ಇಲ್ಲಿ ನಾಗೇಂದ್ರ ಅವರು, ದತ್ತ ಅವರು ಇದ್ದಾರೆ. ಸೊ ಐಲ್ ಗಿವ್ ಹಿಮ್ couple of minutes to introduce his team. ನಿಮ್ ತಂಡದವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ಕೆಲವ್ರು ಇಲ್ಲ ಅನ್ಕೊಳ್ತೀನಿ, ಬಟ್ ಅವ್ರ ಬಗ್ಗೆನು ಹೇಳಿ ತಿಳಿಸ್ಕೊಡಿ. ನಿಮ್ಮ DOP ಅವ್ರನ್ನ, ನಿಮ್ಮ ಕ್ಯಾಮ್ರಾಮ್ಯಾನ್, ಅಸಿಸ್ಟೆಂಟ್ ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಯಾರ್ಯಾರು ನಿಮ್ಮ ತಂಡದಲ್ಲೆಲ್ಲ ಇನ್ವಾಲ್ವ್ ಆಗಿದಾರೋ ಅವ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತ. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ TKSFF ಅವರಿಗೆ ದೊಡ್ಡ ಧನ್ಯವಾದ ಈ ಒಂದು ವೇದಿಕೆಯನ್ನ ನಮಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ. ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಅಂದ್ರೆ ಕಿರುಚಿತ್ರ ಇದು ಬಹುತೇಕ ಎಲ್ಲ ವಲಸಿಗರಲ್ಲಿ ಇರ್ತಕ್ಕಂಥ ಒಂದು ದ್ವಂದ್ವ. ಇದು ಬರೀ ಭಾರತೀಯರಂತ ಅಷ್ಟೇ ಅಲ್ಲ, ಬೇರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಹುಶಃ ಒಳ್ಳೆ ಜೀವನ ಶೈಲಿಗಾಗಲಿ ಅಥವಾ ಒಂದೊಳ್ಳೆ ಕರಿಯರ್ಗಾಗಲಿ ಹೋಗೋರ ಮನಸ್ಸಲ್ಲಿ ಹುಟ್ಟೋ ದ್ವಂದ್ವ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಕ್ವಿಕ್ ಆಗಿ ನಮ್ಮ ತಂಡನ ನಾನು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನಾಗೇಂದ್ರ ಸಂಜೀವ ಅವರು ನಮ್ಮ ಒನ್ ಆಫ್ ದಿ ಕೀ ಆ್ಯಕ್ಟರ್ ನಮ್ಮ ಟೀಮಲ್ಲಿ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್. ಇನ್ಫ್ಯಾಕ್ಟ್ ಡೈರೆಕ್ಟರ್ ಅಂತಾನೆ ಅನ್ಬೋದು, ಯಾಕಂದರೆ ಸುಮಾರು ಸೀನ್ಗಳನ್ನ ತುಂಬ ಚೆನ್ನಾಗಿ ಬರೋದಕ್ಕೆ ಒನ್ ಆಫ್ ದ ರೀಸನ್ ನಾಗೇಂದ್ರ ಅವರೇ. ಇನ್ನು ದತ್ತಾತ್ರಿ ರಾವ್, ದತ್ತ ಅಂತ ಕರಿತೀವಿ ನಾವು, ಅವರು ನಮ್ಮ ರೆಬಲ್ ಸ್ಟಾರ್ ಆಫ್ ಸೆಂಟ್ ಲೂಯಿಸ್ ಅವರು. ಒಳ್ಳೆ ನಟ, ತುಂಬ ಒಳ್ಳೆ ವಾಗ್ಮಿ, ತುಂಬ ನಾಲೆಡ್ಜಬಲ್. ಅವರು ಒನ್ ಆಫ್ ದಿ ಕೋ ಆ್ಯಕ್ಟರ್ ನಮಗೆ. ವಿನೋದ್ ಶೆಣಾಯ್ ನಮ್ಮ ಛಾಯಾಗ್ರಾಹಕರು. ಆಮೇಲೆ ವಸಂತ ಸತ್ಯನಾರಾಯಣ ಅವರು ನಮ್ಮ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರೋರು. ಅವರು ಹಾಡನ್ನು ಬರೆದಿರೋದು, ತುಂಬ ಅದ್ಭುತವಾದ ಸಾಲುಗಳು. ಅದಕ್ಕೆ ಇದು ಸಂಗೀತ ಸಂಯೋಜನೆ ಮಾಡಿ ಹಾಡಿರೋದು ಅವ್ರ ಮಗಳು ಸೀಮಾ ಕಸ್ತೂರಿ ಅವರು ಅಂತ. ಅವರು ನಮ್ಮ ಸೇಂಟ್ ಲೂಯಿಸ್ನವರೇ. ತುಂಬ ಒಳ್ಳೆ ಸಂಗೀತಗಾರರು. ಅವ್ರ ಇಡೀ ಕುಟುಂಬನೇ ಸಂಗೀತಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಡಿರೋದು ಹಿನ್ನೆಲೆ ಗಾಯಕಿ ಮತ್ತು ಸಂಗೀತ ಸಂಯೋಜನೆ ಎಲ್ಲ ಸೀಮಾ ಅವರು. ವಸಂತ ಆಂಟಿ ಅವರು ಇಂಡಿಯಾದಲ್ಲಿದ್ದಾರೆ, ಹಾಗಾಗಿ ಅವರು ಜಾಯ್ನ್ ಆಗಕ್ಕಾಗಲಿಲ್ಲ. ಸೀಮಾ ಅವರು ನ್ಯೂಯಾರ್ಕಲ್ಲಿ ಅವರೊಂದು ಕಾನ್ಸರ್ಟ್ ಕೊಡ್ತಾ ಇದ್ದಾರೆ, ಹಾಗಾಗಿ ಅವರು ಜಾಯ್ನ್ ಆಗಕ್ಕಾಗಲಿಲ್ಲ. ವಿನೋದ್ ಅವರು ಬಹುಶಃ ಕೆಲವು ನಿಮಿಷಗಳಲ್ಲಿ ಅವರು ಜಾಯ್ನ್ ಆಗಬಹುದು. ಸೊ ಇದು ಕಿರು ಪರಿಚಯ ನಮ್ಮ ತಂಡದ ಬಗ್ಗೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ಇಲ್ಲಿ ಮೀಟ್ ಮಾಡಿ. ನಾನ್ ಆಕ್ಚುಲಿ ನಿಮ್ ಪಿಕ್ಚರ್ ನ ನೋಡ್ದೆ, ತುಂಬಾ ಚೆನ್ನಾಗ್ ಬಂದಿದೆ. ಅದ್ರ ಬಗ್ಗೆನೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ನನಗೂ ಕುತೂಹಲ ಇದೆ. ಇದು ನೀವ್ ಹೇಳಿದ್ರಲ್ಲ ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ, ಹೊಲ್ಸೆ ಬಂದಿರೋ ನಮ್ಮಂತ ಇಮಿಗ್ರೆಂಟ್ಸ್ ಒಂಥರ ಇದು ಇಟ್ ಈಸ್ ಲೈಕ್ ಸಚ್ ಎ ಆಪ್ಟ್ ಸಿಚುವೇಶನ್ ಅನ್ಸುತ್ತೆ. ಈ ಕಾನ್ಸೆಪ್ಟ್ ನಾನು ನಿಮ್ ಮೂವಿಲ್ ನೋಡ್ಬೇಕಾದ್ರೆ ಅನ್ಕೊಳ್ತಾ ಇದ್ದೆ, ನನ್ ಮನಸ್ಸಿನಲ್ಲೂ ನಾನಾ ಯೋಚನೆಗಳು ಬರ್ತಾ ಇತ್ತು. ಇದು ಒಂಥರ ನಮ್ ಫಸ್ಟ್ ಜನರೇಷನ್ ಇಮಿಗ್ರೆಂಟ್ಸ್ ಅವ್ರಿಗೆ ಒಂಥರ ಕಾಮನ್ ಪ್ರಾಬ್ಲಮ್.
ಅಲ್ಲಿ ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ, ಇಲ್ಲಿ ನಮ್ ಸಂಸಾರ ಹೂಡಿರ್ತೀವಿ, ಇಲ್ಲಿ ಒಂಥರ ನಮ್ ಮಕ್ಳು, ನಮ್ ಪೂರ್ತಿ ಲೈಫ್ ಸ್ಟೈಲ್ ಎಲ್ಲ ಇಲ್ಲಿ ಬೆರೆತೋಗಿರತ್ತೆ. ಸೊ ವಿ ಆರ್ ಕಾಟ್ ಬಿಟ್ವೀನ್ ಟೂ ವರ್ಲ್ಡ್ಸ್ ಅಂತಾರಲ್ಲ, ಆತರ ಆ ದ್ವಂದ್ವದ ನೀವು ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದಿರಿ. ಆಮ್ ಹೇಗೆ ನಿಮ್ಗೆ, ವೈ ಡಿಡ್ ಯು ಕಮ್ ಅಪ್ ವಿತ್ ಸಚ್ ಎ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್, ಆಲ್ದೋ ಇಟ್ ಈಸ್ ವೆರಿ ಕಾಮನ್, ಇಟ್ ಈಸ್ ಸಚ್ ಎ ಕಾಮನ್ ಇಶ್ಯೂ ಅಮಂಗ್ಸ್ಟ್ ನಮ್ಮಂತ ಇಮಿಗ್ರೆಂಟ್ಸ್ ಜೊತೆ. ನಿಮ್ಗೆ ಈ ತರ ಒಂದು ಪಿಕ್ಚರ್ ಮಾಡ್ಬೇಕು, ಈ ಕಾನ್ಸೆಪ್ಟ್ ನ ತಗೊಂಡು ಇದ್ ಮಾಡ್ಬೇಕು ಅಂತ ಹೇಗ ಅನಿಸ್ತು, ಎಲ್ಲಿಂದ ಬಂತು ಈ ಪ್ರೇರಣೆ ನಿಮ್ಗೆ? ಪ್ರೇರಣೆ ಅಂದ್ರೆ ನಾವೇ ಸ್ವಪ್ರೇರಣೆ ಅಂತಾರಲ್ಲ ಹಂಗೆ. ಹ್ಮ್ ಹ್ಮ್ ಬಹುಶಃ ನೀವು ಹೇಳ್ದಾಗೆ ಎಲ್ಲರ ಮನಸ್ಸಲ್ಲೂ ನಡೀತಾ ಇರೋ ಒಂದು ದ್ವಂದ್ವ ಹೌದು. ಯೋಚನೆ ಇರತ್ತೆ ಪ್ರತಿದಿನ ಪ್ರತಿ ಕ್ಷಣ. ಈಗ ವಿಶೇಷವಾಗಿ ಯಾವ್ದಾದ್ರು ಹಬ್ಬ ಹರಿದಿನ ಬಂದಾಗ ಅಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಫೋನಲ್ಲಿ ಮಾತಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡಿದಾಗ, ವಿಡಿಯೋ ಕಾಲ್ ಹೌದು. ಮಾಡಿದಾಗ ಅವಾಗ ಅವ್ರು ಎಷ್ಟು ಚೆನ್ನಾಗಿ ಆ, ಮಜಾ ಮಾಡ್ತಾ ಇದಾರೆ, ಅದೆಲ್ಲ ಕಳ್ಕೊತಾ ಇದೀವಲ್ಲ ಅಂತ ಅನ್ಸುತ್ತೆ. ಅಟ್ ದ ಹೌದು. ಸೇಮ್ ಟೈಮ್ ಇಲ್ಲಿ ಜೀವನ ಶೈಲಿ, ಇಲ್ಲಿ ನಮ್ಮ ಆ, ಸುಖ, ಆ, ಆಮೇಲೆ ನಮ್ಮ ಮಕ್ಕಳದ ಕರಿಯರ್ ಭವಿಷ್ಯ ಅದೆಲ್ಲ ನೋಡಿದಾಗ ಇಲ್ಲಿ ಚೆನ್ನಾಗಿದೆಯಲ್ಲ ಅನ್ಸುತ್ತೆ. ಸೊ ಎಲ್ಲರ ಮನ್ಸಲ್ಲೂ ಆಗ್ತಾ ಇರೋದು, ನಾವು ಸ್ನೇಹಿತರು ನಾವು ಯಾವಾಗಾರು ಎಲ್ಲರೂ ಭೇಟಿಯಾದಾಗ ಇದು ಒನ್ ಆಫ್ ದ ಕಾಮನ್ ಟಾಪಿಕ್ ಕೆಲವು ಸಲ ಬಂದಿದೆ ನಮಗೆಲ್ಲ. ಹ್ಮ್ 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 ಅವರು ಇನ್ಫ್ಯಾಕ್ಟ್ ಸುಮಾರು ಸಲ ಅವ್ರ ಜೊತೆನೆ ಈ ವಿಷಯ ಮಾತಾಡಿದ್ದು. ಸೊ ಇದೊಂದು ಚಿಕ್ಕ ಯೋಚನೆನ ಒಂದು ಕಥಾ ಹಂದರವನ್ನು ಮಾಡಿ ಅದನ್ನ ಒಂದು ಚಿಕ್ಕ ಪ್ರಯತ್ನ ಪಟ್ವಿ ಕಿರುಚಿತ್ರದಲ್ಲಿ ಹೆಂಗೆ ತೋರಿಸ್ಬೋದು ಅಂತ. ಹೌದು. ದಟ್ ಈಸ್ ಇಂಡೀಡ್ ಒಂಥರ ಈ ಕರೆಂಟ್ ಸಿಚುವೇಶನ್ಗೆ ಒಂದು ಆಪ್ಟ್ ಸಬ್ಜೆಕ್ಟ್ ಅಂತ ಅನಿಸ್ತು ನನ್ಗೆ. ಬಿಕಾಸ್ ಈ ಒಂದು ಅಂತ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ನ ನೀವು ಒಂದು 17-18 ನಿಮಿಷದಲ್ಲಿ ತುಂಬಾ ಚೆನ್ನಾಗಿ ಒಂಥರ ಅದ್ರ ಬಗ್ಗೆ ವರ್ಣನೆ ಮಾಡಿದಿರಿ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್, ಫ್ರಾಂಕ್ಲಿ ಸ್ಪೀಕಿಂಗ್. 17-18 ನಿಮಿಷ ಅಲ್ಲ, ಒಂದು 2 ಅವರ್ ಕೊಟ್ರು ಒಂಥರ ಯು ಕ್ಯಾನ್ ನಾಟ್ ಯುನೋ ಕನ್ಕ್ಲೂಡ್ ಎವ್ರಿಥಿಂಗ್ ಅನ್ಕೊಳ್ತೀನಿ ನಾನು. ಅಂತದ್ರಲ್ಲಿ ಒಂದ್ 17-18 ನಿಮಿಷದಲ್ಲಿ ಆ ಪೂರ್ತಿ ಕಥೆನ ನೀವು ತುಂಬಾ ಅದ್ಭುತವಾಗಿ ನಿರ್ದರ್ಶಿಸಿ ಅದನ್ನ ಪ್ರದರ್ಶಿಸಿದೀರಾ. ತುಂಬಾ ಚೆನ್ನಾಗ್ ಬಂದಿದೆ. ನನ್ಗೆ ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗಿದ್ದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು ಅಂದ್ರೆ, ನಿಮ್ದು ಎರಡು ಮನಸ್ಸು ತೊಳಲಾಟ ಇರುತ್ತಲ್ಲ. ಐ ಥಿಂಕ್ ನಾಗೇಂದ್ರ ಅವರು ಮತ್ತೆ ದತ್ತ ಅವ್ರು ಮಾಡಿರೋದು ಅನ್ಕೊಳ್ತೀನಿ ಆ ರೋಲ್ಗಳನ್ನ. ಹೌದು. ಇಟ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದು ಟೂ ಮೈಂಡ್ಸ್ ಅಲ್ವಾ, ಯಾವಾಗ್ಲೂ ವಿ ಆರ್ ಲೈಕ್ ಕನ್ಫ್ಲಿಕ್ಟೆಡ್, ಅದೇ ದ್ವಂದ್ವ, ಎರಡು ಮನಸ್ಸುಗಳ ಮಧ್ಯ ಆಗೋ ದ್ವಂದ್ವನೇ ಅದು. ಅದ್ಭುತವಾಗಿ ಬಂದಿದೆ ಅದು. ಆ ಕಾನ್ಸೆಪ್ಟ್ ನನ್ ಮನ್ಸಿಗೆ ತುಂಬಾ ಮೆಚ್ಚುಗೆ ಆಯ್ತು. ಯಾಕಂದ್ರೆ ಅದು ನಾವೆಲ್ಲರೂ ಅನ್ಭವ್ಸೋ ದಿನನಿತ್ಯ ಅನ್ಭವ್ಸೋ ಇದು ಅದು. ಅದನ್ನ ನೀವು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ನಿರ್ದರ್ಶಿಸಿದೀರಾ. ಇಟ್ ಈಸ್ ವೆರಿ ಡಿಫಿಕಲ್ಟ್, ಲೈಕ್ ಮನಸ್ಸಿನಲ್ಲಿ ಆಗೋ ಭಾವನೆಗಳನ್ನ ಹೇಳಿ ಮಾಡಿ ತೋರ್ಸೋದು. ಐ ಥಿಂಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಥಿಂಗ್. ಅದನ್ನ ಅರ್ಥಪೂರ್ಣವಾಗಿ ಹೇಳೋದು ತುಂಬಾ ಕಷ್ಟ ಆಗತ್ತೆ ಒಂದ್ಸತಿ. ಬಟ್ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮ ಪಿಕ್ಚರ್ ನಲ್ಲಿ. ಆಮ್ ಈ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು? ಲೈಕ್ ವೈ ಡಿಡ್ ಯು ಥಿಂಕ್ ದಟ್ ದಿಸ್ ವುಡ್ ಬಿ ಅ ನೈಸ್ ಕಾನ್ಸೆಪ್ಟ್ ಕೈಂಡ್ ಆಫ್ ಈ ಸಬ್ಜೆಕ್ಟ್ ನ ಇದು ಹೇಳೋದಿಕ್ಕೆ ಈ ತರ ಕಾನ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಗ್ ಅನ್ಕೊಂಡ್ರಿ? ಅಂದ್ರೆ ಇದು TKSFF ಬಹುತೇಕ ಹ್ಮ್ ಅಮೆರಿಕಾದಲ್ಲೇ ಆಗೋ ಚಲನಚಿತ್ರೋತ್ಸವ. ಅದು ಒಂದು ಇದು ಮೋಸ್ಟ್ಲಿ ಇದು ಇಂಡಿಯಾದಲ್ಲಿ ಈ ತರದ್ ಮಾಡಿದ್ರೆ ಅವ್ರಿಗೆ ಮೋಸ್ಟ್ಲಿ ಇದು ಕನೆಕ್ಟ್ ಆಗಲ್ಲ ಜಾಸ್ತಿ. ಈ ಒಂದು ದ್ವಂದ್ವದಲ್ಲಿ ಅವರು ಹೋಗಿರಲ್ಲ ಅಥವಾ ಕನೆಕ್ಟ್ ಆಗಬಹುದೇನೋ. ಒಂದು ಕಾರಣ ಇದು ಅಮೆರಿಕಾದಲ್ಲಿ ನಡೀತಾ ಇರೋದು. ಎರಡನೇದು, ಹೋದ ವರ್ಷ ನನ್ನ ಕಸಿನ್ ಒಬ್ಬ, ಅವನು ಸುಮಾರು 15 ವರ್ಷ ಅಮೆರಿಕಾದಲ್ಲಿದ್ದು ಒಂದು ದಿನ ಫೈನಲಿ ಓಕೆ ಮುಗೀತು, ಇನ್ನು ವಾಪಸ್ ನಾನು ಹೋಗ್ತೀನಿ ಅಂತೇಳಿ ಅವರು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಇಂಡಿಯಾಗೆ ಹೋದ್ರು. ಸೊ ಅವನು ಟ್ರಾನ್ಸಿಷನ್ ಟೈಮಲ್ಲಿ ಆಲ್ಮೋಸ್ಟ್ ದಿನ ಮಾತಾಡ್ತಾ ಇದ್ದೆ ಅವನ ಜೊತೆ, ಏನ್ ಹೋಗ್ತಾ ಇದೆಯಾ ಏನು ಅಂತೆಲ್ಲ. ಸೊ ಅವಾಗ ನನ್ನ ಮನ್ಸಲ್ಲೂ ಬರ್ತಾ ಇತ್ತು. ಸೊ ಶುರು ಆಯ್ತು ಅಷ್ಟೇ ಒಂದು ಚಿಕ್ಕ ಯೋಚನೆ. ಅದ್ರ ಜೊತೆಗೆ ನಾಗೇಂದ್ರ, ದತ್ತ ಇವ್ರ ಜೊತೆ ಎಲ್ಲ ಸುಮಾರು ಮಾತಾಡಿದಾಗ ಆ ಸಣ್ಣ ಯೋಚನೆ ಒಂದು ಚಿಕ್ಕದಾಗಿ ಒಂದು ಕಥೆಯಾಗಿ ಬಂದು ಅದರಿಂದ ಒಂದು ಚಿತ್ರವಾಗಿ ಹೊರಗೆ ಬಂತು ಅಷ್ಟೇ. ಅದೇ ಕೆಲವು ಅದೇ ನಾನು ಹೇಳ್ದಾಗೆ ಆ ಸೀನ್ಗಳೆಲ್ಲ ಮನ್ಸಿಗೆ ತುಂಬಾ ಒಂಥರ ತಾಟುತ್ತೆ. ಇಟ್ ಕೈಂಡ್ ಆಫ್ ಟ್ರಿಕ್ಸ್ ದಟ್
ಪರ್ಟಿಕ್ಯುಲರ್ ಸ್ಪಾಟ್ ಅನ್ಕೊಳ್ತೀನಿ ನೋಡೋರ್ಗೆ. ಸೊ ಅದು ನನ್ ಮನ್ಸಿಗೆ ತುಂಬಾ ಇಷ್ಟ ಆಯ್ತು ಆ ಕಾನ್ಸೆಪ್ಟ್. ನಿಮ್ದು ಎಷ್ಟೊಂದ್ ಸೀನ್ಸ್ನು ನಾನು ಆಕ್ಚುಲಿ ತುಂಬಾ ಮೆಚ್ಚಿದೆ. ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಸೀನ್ ಅಲ್ಲಿ ನೀವು 3 ಜನ ಒಂದು ರೌಂಡ್ ಅಬೌಟ್ ಶಾಟ್ ಇದೆ. ಅದು ಐ ಥಿಂಕ್ ಇಟ್ಸ್ ಅ ಫೌಂಟನ್ ಗೊತ್ತಾಗ್ಲಿಲ್ಲ ನನ್ಗೆ, ಬಟ್ ನೀವು 3 ಜನ ಇದೀರಿ ಅದ್ರಲ್ಲಿ. ಆಮ್, ಅದು ಆ ಕೆಲವು ಸೀನ್ಗಳು ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದೀರಿ ಅದರದ್ದೆಲ್ಲ. ಸೊ ಬಿಫೋರ್ ವಿ ಗೋ ಇನ್ ಟು ದ ಡೀಟೇಲ್ಸ್, ನಾನು ನಾಗೇಂದ್ರ ಅವ್ರ ಜೊತೆ ಮತ್ತೆ ದತ್ತಾ ಅವ್ರ ಜೊತೆನೂ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ದೆನ್ ವಿಲ್ ಕಮ್ ಬ್ಯಾಕ್. ನಾಗೇಂದ್ರ ಅವ್ರೆ, ನೀವ್ ಹೇಳಿ. ನೀವು ಐ ಡೋಂಟ್ ವಾಂಟ್ ಟು ಸೇ ಒಳ್ಳೆ ಮನ್ಸೊಂದು ಕೆಟ್ಟ ಮನ್ಸು ಅಂತ ಹೇಳ್ತಿಲ್ಲ ನಾನು. ಹೇಳ್ಬೋದು, ದತ್ತ ಸ್ವಲ್ಪ ವಿಲನ್ ಮಾಡೋಣ ಅವ್ರಿಗೆ, ಯಾಕಂದ್ರೆ ಸೊ ಇಲ್ಲ, ಐ ಯಾಕಂದ್ರೆ ಅವ್ರ ಥಿಂಕ್ ಮನೆಯವ್ರಿಗೆ ತೋರಿಸ್ತಾರಂತೆ ದತ್ತ, ಅವ್ರ ಅಪ್ಪ ಅಮ್ಮ ಸ್ವಲ್ಪ ಬೈಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಪಾಪ ತುಂಬಾ ಚೆನ್ನಾಗಿ ಮಾಡಿದೀರಿ ನೀವೆಲ್ಲ. Yeah. ದತ್ತ ಅವರು ನನ್ಗನ್ಸಿದ್ದು ಇಸ್ ಮೋರ್ ಲೈಕ್ ಪ್ರಾಗ್ಮ್ಯಾಟಿಕ್. ಹ್ಮ್. ನೀವು ಯುವರ್ ಮೋರ್ ಎಮೋಷನಲ್ ಆನ್ ದ ಎಮೋಷನಲ್ ಸೈಡ್ ಹೌದು ಆಫ್ ಇಟ್ ಹೌದು ಅಂತ ಹೌದು ನನ್ಗನ್ಸಿದ್ದು. ಹೌದು ಬಟ್ ಹೌದು. ಹೇಳಿ, ನಿಮ್ ಅನುಭವ ಹೇಗಿತ್ತು ಚಿತ್ರೀಕರಣ ಮಾಡ್ಬೇಕಾದ್ರೆ? ನಿಮ್ಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾಕೆ ಇಷ್ಟ ಆಯ್ತು? ಹ್ಮ್. ಅದ್- ಅಂದ್ರೆ ಇಲ್ಲಿ ಈಗ ನಿಮ್ಮ ಇವ್ರು ಗಿರೀಶ್ ಅವ್ರು ಹೇಳ್ದಂಗೆ ಸೆಂಟ್ ಲೂಯಿಸ್ ನಮ್ದೊಂದು ತಂಡ ಒಂಥರ ಕ್ರಿಯೇಟಿವ್, ಎಲ್ಲ ಹ್ಮ್. ಕ್ರಿಯಾಶೀಲವಾಗಿ ನಾವು ಎಷ್ಟೊಂದು ನಾವೇ ಬರೆಯೋದು ನಾಟಕಗಳಾಗ್ಲಿ ಎಲ್ಲ ನಾವು ಬಹಳ ದಿವಸ ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಈ ಕಿರುಚಿತ್ರ ತೆಗಿಬೇಕು ಅಂತ ಹೇಳಿ ಎಲ್ರು ಬಹಳ ಬಿಸಿ, ನಿಮ್ಗೆ ಗೊತ್ತಿರೋಂಗೆ. ಹೌದು. ಯಾವಾಗ ಗಿರೀಶ್ ಹ್ಮ್. ಈ ಇದು ಒಂದು ವಿಚಾರ ತಗೊಂಡ್ಬಂದ್ರು, ನಮ್ಗೆ ಬಹಳ ಇಷ್ಟ ಆಯ್ತು. ಬಟ್ ಆದ್ರೆ ಗಿರೀಶ್ ಅವ್ರಿಗೆ ನಾವೇನ್ ಹೇಳಿದಾರೆ, ನಮ್ಗೇನಂದ್ರೆ ತುಂಬಾ ಜನ ಬರಬೇಕು, ಅವೆಲ್ಲ ತುಂಬಾ ಹ್ಮ್. ಇಷ್ಟ. ಈಗ ನಾವ್ ಏನೇ ಮಾಡಿದ್ರು ಹ್ಮ್. ಒಂದ್ 20-25 ಜನ ಇರ್ತಾರೆ. ಅದಕ್ಕೆ ನೀವ್ ನೋಡಿ, ಆರಂಭದಲ್ಲಿ ನಮ್ಮ ಸ್ನೇಹಿತರನ್ನೆಲ್ಲ, ನವೀನ್ ಅವ್ರ ಮನೆ Yes. ಅದು. Yeah. ಆ ಹೌದಾ? ಆರಂಭದಲ್ಲಿ ಹ್ಮ್. ಆರಂಭದಲ್ಲಿ ಅವ್ರನ್ನೆಲ್ಲ ಸೇರಿಸಿ ಅಲ್ಲೊಂದು ಸೀನ್ ಮಾಡಿ ಅಲ್ಲೊಂದು ಡ್ರಾಮ್ಯಾಟಿಕ್ ಮೂಮೆಂಟ್ ಕೊಟ್ಟು, ಆ ಹ್ಮ್. ಸೊ ಒಂದ್ ಸ್ವಲ್ಪ ಗಿರೀಶ್ ಅವ್ರ ಜೊತೆ ಮಾತಾಡಿ ನಮ್ಮ ಐಡಿಯಾಗಳನ್ನ ಕೊಟ್ಟು ಎನ್ಹಾನ್ಸ್ ಮಾಡೋದು ಅದು. ಬಟ್ ಅಂದ್ರೆ ನನಗೆ ಪರ್ಸನಲ್ ಆಗಿ ನೀವ್ ಹೇಳ್ದಂಗೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಎಮೋಷನ್ಸ್ ಅದು. ನಮ್ಮ ತಾಯಿಯವರು ಹೀಗೇನೆ ನಾವು ನೋಡ್ಕೋಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು ಅಂದಾಗ, ಈಗ 4 ವರ್ಷದಿಂದ ಕರ್ಕೊಂಬಂದಾಗ ಇಲ್ಲಿ 5 ದಿವಸ 10 ದಿವಸ ಆದ್ಮೇಲೆ ಹೋಗ್ಬಿಟ್ರಿ ಇಲ್ಲೇ ಒಂದ್ ರಾತ್ರಿ. ಸೊ Oh, so sorry. ಸೊ ಏನಾಯ್ತು ಅಂದ್ರೆ, ಹೀಗೇನೆ ನಾವು ಆ ದ್ವಂದ್ವದಲ್ಲಿ ಇದ್ವು. ಅಯ್ಯಪ್ಪ, ಅಲ್ಲಿ ವಯಸ್ಸಾಗ್ತಾ ಇದೆ, ನಾನು ಅಲ್ಲೂ ಹೋಗಿರ್ಬೇಕು, ಒಬ್ನೇ ಮಗ, ಹೇಗ್ ಮಾಡೋದು, ಹೋಗ್ಬೇಕು ಅಂತ ಆಸೆ. ಇಲ್ಲಿ ಇದೆ ಆ ಚಿತ್ರದಲ್ಲಿ ತೋರ್ಸೋಂಗೆ ಮಕ್ಕಳು ಬೆಳೀತಾ ಇದಾರೆ. ಇದು ಈ ದ್ವಂದ್ವದಲ್ಲಿ ಹೋಗಿ ಬಂದು ಮಾಡ್ತಾ ಇದ್ವು. ಒಂದ್ಸತಿ ಕರ್ಕೊಂಡ್ ಬಂದಾಗ ಈ ರೀತಿ ಆದಾಗ ನಂಗೆ ಅನ್ನಿಸ್ತು, ಇವಾಗ ಯಾಕೆ ಎಷ್ಟೊಂದು ಅವಕಾಶಗಳಿದೆ ಅಲ್ಲುವೆ. ನಮಗೆ ನಾವು ಒಂದ್ 30 ವರ್ಷದ ಬಂದಾಗ ಇದ್ದಂತ ಒಂದು ಪರಿಸ್ಥಿತಿ ಈಗಿಲ್ಲ. ತಂದೆ ತಾಯಿಗಳಿಗೆ ಇಷ್ಟೊಂದು ಕಷ್ಟಪಡೋದು ಇಲ್ಲ ಅಂತ ನನ್ ಮನ್ಸಿನಲ್ಲಿ ಒಂದು ಕೂತಿದೆ ಅದು. ಅವ್ರು ಈ ಕತೆ ಹೇಳಿದಾಗ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ನಾವ್ ಯಾರು ಯಾವುದೇ ಒಂದು ಡೈಲಾಗ್ನು ನೋಡಿಲ್ಲ, ಏನು ನೋಡಿಲ್ಲ. ಅವರು ಯಾರು ಆನ್ ಅಂತಾರೆ ಅವಾಗ ನಾವು ಏನ್ ಹೇಳಿದ್ವು ಅದೇ ಬಂದಿರೋದು. ಸೊ ಇದು ಹೃದಯದಿಂದ ಬಂದ ಮಾತು ಆ ಚಿತ್ರದಲ್ಲಿ ಎಲ್ಲರೂ ನಾವು ಮಾತಾಡಿರೋದು. ಸೊ ಅದಕ್ಕೆ ಇದು Wow. ಹೇಳಿದ್ದು Okay. ತಟ್ಸು ನಮ್ಗೆ ಚೆನ್ನಾಗಿ. ಯಾ ಸೊ Oh, ಸೊ ನೀವು ಹಾಗಾದ್ರೆ ಇದಕ್ಕೆ ಸಂಭಾಷಣೆ ಅಂತ ಏನು ಬರೀಲಿಲ್ಲ ಅಥವಾ ರಿಹರ್ಸ್ ಮಾಡ್ಲಿಲ್ಲ, ನೀವು ಇಲ್ಲ ಆನ್ ದ ಇಲ್ಲ ಸ್ಪಾಟ್? ಎಸ್ ಏನ್ ಮತ್ತೆ ಹೌದು. ನೀವೆಲ್ಲ ಅಮೆಚೂರ್ಸ್ ಅಲ್ಲ, ಯು ಆರ್ ಆಲ್ ಸೀಸನ್ಡ್ ಆಕ್ಟರ್ಸ್ ದೆನ್. ಆಕ್ಚುಲಿ ಅಂದ್ರೆ ಸಾರಿ, ನಾಗೆ ಒಂದ್ ಆಡ್ ಮಾಡ್ತೀನಿ. ನಾವು ನಮ್ದು ಮೊದ್ಲಿಂದ ಒಂದು ನಾಟಕದ ಕಂಪನಿ ನಡ್ಕೊಂಡ್ ಬಂದಿದೆ, ಒಂದು ನಾದವಿ ಅಂತ ನಾವು ಶುರು ಮಾಡಿದ್ದು ಸುಮಾರು 10 ನೈಸ್. years back. ನಾಗೇಂದ್ರ, ದತ್ತ, ವಿನೋದ್ ಅಂತ. ಒಂದು 7-8 ವರ್ಷದಿಂದ ನಮ್ಮ ದೀಕ್ಷಿತರು ಆ ಕಡೆ ಈಸ್ಟ್ ಕೋಸ್ಟ್ ಇಂದ ಬಂದ್ರು. ಅವ್ರು ಬಂದ್ರು, ಅವ್ರ ಪ್ರತಿಭೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಓಲ್ಡ್ ಮೆಚ್ಯೂರ್ಡ್ ವೈನ್ ಇನ್ ಎ ನ್ಯೂ ಬಾಟಲ್. ಓಕೆ, ಹಂಗೆ. I mean, in no time, like now we so gelled together, like ಅವಾಗಿಂದ ನಾಟಕ ಮಾಡ್ತಿದ್ವಿ, ಅದು ಇದು ಎಲ್ಲ. ಸೊ ಮೋಸ್ಟ್ ಆಫ್ ನಮ್ ನಾಟಕದಲ್ಲೂ ಹಾಗೆ ಆಗ್ತಿದ್ದು, ಒಂದು ಹೈ ಲೆವೆಲ್ ಕಾನ್ಸೆಪ್ಟ್, ವಾಟ್ ಡು ವಿ ನೀಡ್ ಅಂತ. ದೆನ್ ನಮ್ದು ಆಕ್ಚುಲಿ ಫೈನಲ್ ಪ್ರಾಕ್ಟೀಸ್ ಆಗ್ತಿದ್ದೆ ಆನ್ ಸ್ಟೇಜ್ ಅಂದ್ರೆ. ಸೊ ಅದು ಜೊತೆಗೆ ಇದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಮೇಕಿಂಗ್ ಇಟ್ ಲೈಕ್ ಎ ಮೂವಿ. ಥ್ಯಾಂಕ್ಸ್ ಟು ಗಿರೀಶ್ ಅಂಡ್ ಡಿಸೈನರ್. Lot of effort he took around to make it like a good deliverable product actually. Nice. That is very interesting because ನನ್ಗೆ ಎಷ್ಟೊಂದು ಡೈಲಾಗ್ಸ್ ತುಂಬಾ ಇಷ್ಟ ಆಯ್ತು. ನಾನು ಕೆಲವು ಹಂಚ್ಕೊಳ್ತಾ ಇದ್ದೆ ಗಿರೀಶ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಬೆಳಗ್ಗೆನು. ಲೈಕ್ ನೀವು ಒಂದು ಹಳೆ ಬೀಳೋ ಮರದಕ್ಕೂ ಆಮೇಲೆ ಚಿಗುರ್ತಿರೋ ಚಿಕ್ಕ ಗಿಡಕ್ಕೂ ಹೋಲ್ಸಿದೀರಾ. ಎಷ್ಟೊಂದು ಸಂಭಾಷಣೆಗಳು ತುಂಬಾ ಅರ್ಥಗರ್ಭಿತವಾಗಿತ್ತು ಅನಿಸ್ತು ನನ್ಗೆ. ಅದು ಒಂಥರ, ನೀವ್ ಈಗ ಹೇಳ್ತಾ ಇದ್ರೆ ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ನಾನ್ ಅನ್ಕೊಂಡಿದ್ದೆ ನೀವು ಸಂಭಾಷಣೆಲಿ ಎಲ್ಲ ಬರೆದು ರಿಹರ್ಸ್ ಮಾಡಿ ಎಷ್ಟೊಂದ್ ಶಾರ್ಟ್ಸ್ ಗಳು ತೆಗ್ದು, ಬಿಕಾಸ್
ಸಿ ಆಸ್ ಅಮೆಚೂರ್ ಆರ್ಟಿಸ್ಟ್, ನಾನು ಅಮೆಚೂರ್ ಅಂತ ನಾನ್ ಹೇಳ್ಕೊಳ್ತಿದೀನಿ, ಬಟ್ ನೀವೆಲ್ಲ ಅಮೆಚೂರ್ಸ್ ಅಲ್ಲ. ಬಟ್ ಶಾರ್ಟ್ ಮೂವಿ ಏನ್ ನೀವು ಐಮ್ ಅಸ್ಯೂಮಿಂಗ್ ನಿಮ್ದು ಇದು ಮೊದಲನೇ ಬಾರಿ ಶಾರ್ಟ್ ಮೂವಿ ಮಾಡ್ತಿದೀನಿ ಅಂತ ಹೌದೌದು ನಾನು ಅನ್ಕೊಳ್ತೀನಿ. ಹೌದು. ಮೊದಲನೇ ಬಾರಿ ಮಾಡ್ತಿರೋದಕ್ಕೆ ತುಂಬಾ ಅದ್ಭುತವಾಗಿ ಬಂದಿದೆ ಅದು. ಅಂದ್ರೆ ನನ್ಗೆ ಅನಿಸ್ಲೇ ಇಲ್ಲ, ನಾನು ಈಗ ನೀವು ಹೇಳಿ ಆಶ್ಚರ್ಯ ಆಯ್ತು ನನ್ಗೆ ಕೇಳಿ. ನೀವು ಆನ್ ದ ಸ್ಪಾಟ್ ಡೈಲಾಗ್ ಎಲ್ಲ ಡೆಲಿವರಿ ಮಾಡ್ತಿದ್ರಿ, ಏನು ಟೇಕ್ ಇಲ್ದಿರಾ ಡೈರೆಕ್ಟ್ ಇದ್ ಮಾಡ್ತಿದ್ರಿ ಅಂತ, ಹೌದು ವಿಚ್ ಇಸ್ Yeah. ಮೋಸ್ಟ್ಲಿ ನನ್ನಂತ ವೀಕ್ಷಕರಿಗೆ, ನಮ್ ಅಟ್ ಲೀಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಐ ಫೆಲ್ಟ್ ಇಟ್ ವಾಸ್ ಮೋರ್ ರಿಯಲಿಸ್ಟಿಕ್ ಅನಿಸ್ತು ನನಗೆ. ನೀವು ಮಾತಾಡೋದು, ಸಂಭಾಷಣೆ ಮಾಡ್ತಿರೋದು ಒಂಥರ ಅದು ಮೇಡಪ್ ಅಂತ ಅನಿಸ್ಲಿಲ್ಲ, ಹೃದಯದಿಂದ ಬರ್ತಿದೆ ಅಂತಾನೆ ಅನಿಸ್ತು ನನ್ಗೆ. ಪ್ರಾಬಬ್ಲಿ ದಟ್ಸ್ ದ ಡಿಫ್ರೆನ್ಸ್ ಅನ್ಕೊಳ್ತೀನಿ. ದತ್ತ ಅವ್ರು ಹೇಳ್ದಾಗೆ ನೀವೆಲ್ಲ ಒಂಥರ ಸೀಸನ್ ಸ್ಟೇಜ್ ಆರ್ಟಿಸ್ಟ್ ಗಳೀಗ. ಸೊ ಯು ಗೈಸ್ ಪ್ರಾಬಬ್ಲಿ ಡಿಡ್ಂಟ್ ಇವನ್ ನೀಡ್ ಅ ರಿಹರ್ಸಲ್ ದೇರ್ ಅನ್ಕೊಳ್ತೀನಿ. ಅಲ್ಲ, ಇನ್ ಜನರಲ್ ನಾನು ಮೃದು ಭಾಷಿ, ನೀವು ಪ್ರಾಗ್ಮ್ಯಾಟಿಕ್ ಅಂದ್ರಲ್ಲ, ನಾನ್ ಮೋರ್ ಎಮೋಷನಲ್. ನಮ್ ನಾಗೇಂದ್ರ ಅವರಿಗೆ ಸಕಲ ಅಂತ ಕರೆಯೋದು, ಸಕಲ ಕಲಾ ವಲ್ಲಭ ನಮ್ಗೊಂಥರ ಬಹಳ. Oh, nice. ಸೊ ಹಿ Okay. ಈಸ್ ಮೋರ್ ಆಫ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಬಟ್ ಪರಕಾಯ ಪ್ರವೇಶ ಮಾಡಿದಾಗ ಆನ್ ಸ್ಟೇಜ್ ಫುಲ್ ಹೆಂಗೆಂಗೋ ಚೇಂಜ್ ಆಗಿ ಹೋಗ್ಬಿಡ್ತೀವಿ. ನಮ್ಗೆ ಅಣ್ಣವ್ರದೆಲ್ಲ ಒಂಥರ ಎಲ್ಲ ಫಾಲೋ. ನೋಡ್ಬೇಕಲ್ಲ ಹಾಗಾದ್ರೆ ನಮ್ಗೆ ನಿಮ್ದು ಸ್ಟೇಜ್ ಆರ್ಟಿಸ್ಟ್ ಗಳದ್ದು ಬೇರೆ ಯಾವ್ದಾದ್ರು ನಾಟಕಗಳೆಲ್ಲ ಮಾಡಿದೀರಾ? ಇದೆ ತುಂಬಾ. ತುಂಬಾ ಇದೆ. ಇವ್ರು ದತ್ತ ಅವ್ರು ಹೇಳ್ದಂಗೆ ಒಂದು 10 ನಾಟಕಗಳು ನಾವೇ ಬರ್ತಿದ್ವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರು ಗಿರೀಶ್ ಅವ್ರು ಹೇಳಿದ್ರಲ್ಲ, ಸೀಮಾ ಕಸ್ತೂರಿ, ನೀವು ಅವ್ರ ಹಸ್ಬೆಂಡ್ ಗೊತ್ತಿರ್ಬೇಕು, ಪ್ರಸನ್ನ ಕಸ್ತೂರಿ, ರೈಟ್? ಅವ್ರದ್ದು ನಾವ್ ಇವನ್ ಕತ್ತಲೆ ಬೆಳಕು ಅಂತ ಒಂದು ದೊಡ್ಡ ಪ್ರಯತ್ನ, 3 ಅವರ್ ನಾಟಕ. ಆ ಬುಕ್ ನ ಕನ್ನಡ ಯಾರಿಗೂ ಹೇಳಕ್ಕಾಗಲ್ಲ ಅಂತ ನಾಟಕಗಳನ್ನೂ ಮಾಡಿದ್ವಿ ಆನ್ ಸ್ಟೇಜ್ ವಿತೌಟ್ ಇದು, ಓ ವಾವ್. ತುಂಬಾ ಪ್ರಾಕ್ಟೀಸ್ ಇಲ್ಲದೆ. ಏನು ಅಂದ್ರೆ ನಾವು ಏನಕ್ಕೆ ಗಿರೀಶ್ ಅವ್ರಿಗೆ ಧನ್ಯವಾದ ಹೇಳ್ಬೇಕು ಅಂದ್ರೆ, ನಾವೆಲ್ಲರೂ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಬ್ಯುಸಿ ಇದೀವಿ ಪಾಪ. ನೀವು ಇದೆಲ್ಲ ಹೌದು. ಮಾಡಿ ಈ ರೀತಿ ಚಲನಚಿತ್ರೋತ್ಸವ ಮಾಡ್ತಿರೋದು ಬಹಳ ದೊಡ್ಡ ವಿಷಯ. ಆದ್ರೆ ಎಲ್ಲೋ ಒಬ್ರು ಮೋಟಿವೇಶನ್ ಬೇಕು. ಒಂಥರ ನಮ್ ಇದ್ರಲ್ಲಿ ಹೌದು. ಅದು ಯಂಗ್ ಅಂಡ್ ಡ್ಯಾಶಿಂಗ್ ಡೈರೆಕ್ಟರ್ ಗಿರೀಶ್ ಅವ್ರು ಮಾಡ್ಬೇಕು ಅಂದಾಗ ನಮಗ್ ಖುಷಿ ಆಯ್ತು. ಏನಪ್ಪಾ ನಮಗ್ ಸಮಯ ಇಲ್ಲ, ಅವ್ರಿಗೆ ಒಂದು ಒತ್ತು ಕೊಡೋಣ ಅಂತ ಹೇಳಿ. ಇದು ಬಹಳ ಕಡಿಮೆ ಇದ್ರಲ್ಲಿ ಶೂಟಿಂಗ್ ಮಾಡಿರೋದು, ನೀವು ಬಿಲೀವೇ ಮಾಡೋದಿಲ್ಲ. ಸುಮ್ನೆ ಊಟ ಆದ್ಮೇಲೆ ಬಾ 1 ಅವರ್ ಶೂಟಿಂಗ್ ಮಾಡ್ಕೊಂಬೋಣ, ಹೋಗು ಡೈಲಾಗ್ ಹೇಳುತ್ತು ಕರ್ಕೊಂಬ. ಬಟ್ ಐ ಥಿಂಕ್ ಇದ್ರ ಮ್ಯಾಜಿಕ್ ಹೋಗ್ಬೇಕು. ಗಿರೀಶ್ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಎಡಿಟಿಂಗ್ ಪಾಪ ಕಲ್ತು ಅವ್ರು ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಮತ್ತೆ ಸೀಮಾ ಕಸ್ತಿಯವರು ಇಂಡಿಯಾದಲ್ಲಿದ್ರು, ಪ್ರೊಫೆಷನಲ್ ಸ್ಟುಡಿಯೋದಲ್ಲಿ ಒರಿಜಿನಲ್ ಸಾಂಗ್ ನ ರೆಕಾರ್ಡ್ ಮಾಡ್ಕೊಟ್ರು. ಅದೇನಾಗಿದೆ, ಅದೆಲ್ಲ ತುಂಬಾ ಎನ್ಹಾನ್ಸ್ ಮಾಡಿದೆ ಅದು ಒಂದು ಇದು ಹೌದು ಎಕ್ಸ್ಪೀರಿಯನ್ಸ್ ನ. ಹೌದು ಖಂಡಿತ. ನಾನು ಆಕ್ಚುಲಿ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತೀನಿ, ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಬರ್ತೀನಿ. ಬಟ್ ಅದಕ್ ಮುಂಚೆ ದತ್ತ ಅವರೇ, ನಾಗೇಂದ್ರ ಅವರೇ, ಥ್ಯಾಂಕ್ ಯು. ಮತ್ತೆ ನೀವು ಮಾತಾಡ್ತೀನಿ ಈಗ. ಲೆಟ್ಸ್ ಮೂವ್ ಟು ದತ್ತ ಅವರು. ನಿಮ್ಮ ಅನುಭವ ಹೇಗಿತ್ತು ದತ್ತ ಅವರೇ? ಹೇಗ್ ಅನಿಸ್ತು ನಿಮ್ಗೆ ಈ ಮೂವಿ ಮಾಡ್ಬೇಕಾದ್ರೆ? ಎನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಯು ವಾಂಟ್ ಟು ಶೇರ್? No, I mean, in general, yeah, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲ ಫಸ್ಟ್ ವೆನ್ ಗಿರೀಶ್ ಕೇಮ್ ಅಪ್ ವಿತ್ ದಿಸ್ ಐಡಿಯಾ, ಅದೇ TKSFF ಇದೆ, ಇದ್ ಮಾಡೋಣ ಅಂತೆಲ್ಲ. ಸೊ ಯೂಶಲಿ ನಾಗೇಂದ್ರ, ನಾನು, ವಿನೋದ್ ಇನ್ನೂ ಜಾಯಿನ್ ಆಗಿಲ್ಲ. ಯೂಶಲಿ ವಿ ಆನ್ ಬೋರ್ಡ್ ವಿತ್ ಎನಿ ಆಫ್ ದೀಸ್ ಕೈಂಡ್ ಆನ್ ಸ್ಟೇಜ್ ಆಕ್ಟಿವಿಟೀಸ್ ಎಲ್ಲ. ವಿ ಎಂಜಾಯ್ ಡೂಯಿಂಗ್ ಇಟ್ ಆಕ್ಚುಲಿ. ದಟ್ಸ್ ವಾಟ್ ಗುಡ್ distraction for us actually. But he had a base template, then build up ಮಾಡ್ತಾ ಹೋದ್ವಿ. ಕೊನೆಗೆ ಡಿಸ್ಕಷನ್ ಇದ್ದಿದ್ದು, ಕೊನೆಗೆ ಹೇಗೆ ಮುಗಿಸೋದು ಅಂತ, ಅದೊಂದು ನಿಜವಲ್ಲ ತುಂಬಾ ಹಿಂದೆ ಮುಂದೆ ಆಗಿ ಹೌದು. ಕೊನೆಗೆ as we see in the movie, like just the audience ಒಂಥರ ಉಳಿದವರು ಕಂಡಂತೆ ಕಾನ್ಸೆಪ್ಟ್, ಒಂಥರ ಹೌದು. ಆಡಿಯನ್ಸ್. ಅದ್ರ ಬಗ್ಗೆನೂ ನಂಗೆ ಪ್ರಶ್ನೆ ಇದೆ, ಆಮೇಲೆ ಕೇಳ್ತೀನಿ ಎಂಡಿಂಗ್. ಗಿರೀಶ್ ಮೋರ್ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ. ಖಂಡಿತ ಖಂಡಿತ. It was quite an experience actually. ನಾಟಕದಲ್ಲಿ ಮಾಡೋದು ಒಂದು, ಇದು ಮೂವಿಲ್ ಮಾಡೋದು ಒಂಥರ ಬೇರೆನೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾಟಕದಲ್ಲಿ ನಾವೊಂದು 2-3 ಇಟ್ಸ್ ಕಾಲ್ಡ್ ದಿ ಆಲ್ವೇಸ್ ಏನೊಂದು ಪ್ರಯತ್ನ ಅಂತ ಹೇಳೋದಲ್ವಾ. ಆನ್ ಸ್ಟೇಜ್ ಮುಖ್ಯಮಂತ್ರಿ ಚಂದ್ರು ಅವ್ರದ್ದು 625 ಸಾರಿ ಆ ಮುಖ್ಯಮಂತ್ರಿ ಆಗಿತ್ತಲ್ಲ. ಎವ್ರಿ ಟೈಮ್ ದೇ ಗೋ ಆನ್ ಸ್ಟೇಜ್, ದೇ ಕಮ್ ಅಪ್ ವಿತ್ ಸಮಥಿಂಗ್ ಬೆಟರ್ ಇದಾಗತ್ತಲ್ಲ. ಬಟ್ ಈ ಮೂವಿಲೆಲ್ಲ one shot and done. I mean, at least once you deliver to the audience actually. With that, ಒಂಥರ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಹೋಲ್. ಬಟ್ ನಮಗೆ ಅದೇ ಹೇಳ್ತೀವಲ್ಲ, ಅಲ್ಲಿ ಒಂದು ಮೂವಿ ಓವರ್ ಆಲ್ ನೋಡಿದಾಗ ಅಲ್ಲಿಯೋ ಅದು ಇನ್ನೂ ಹಂಗ್ ಮಾಡ್ಬೋದಿತ್ತು, ಇಲ್ಲಿ ಹಿಂಗ್ ಮಾಡ್ಬೋದಿತ್ತು ಅಂತ. ಬಟ್ ಫೈನಲ್ ಪ್ರಾಡಕ್ಟ್ ನೋಡಿದಾಗ ವಿ ಅವರ್ ಸೆಲ್ಫ್ ಲೈಕ್ ವೆನ್ ನಾವು ಜೊತೆ ಕುತ್ಕೊಂಡೆಲ್ಲ ನೋಡಿದಾಗ ಫ್ರೆಂಡ್ಸ್ ಜೊತೆಗೆಲ್ಲ, ವಿ ಫೆಲ್ಟ್ ಲೈಕ್ ಸೋ ಗುಡ್ ಆಕ್ಚುಲಿ. ಲಾಟ್ ಆಫ್ ಎಫರ್ಟ್ ಟು ಹ್ಯಾಪನ್. ಸೊ ಇಟ್ ಡೆಫಿನೆಟ್ಲಿ ಶೋಸ್. ನಿಮ್ ಮೂವಿ ನಾನು ನೋಡಿದಾಗ್ಲೂ ಅನ್ಕೊಳ್ತಾ ಇದ್ದೆ, ಮನ್ಸಿಗೆ ತುಂಬಾ ತಾಟ್ತು. ಸೊ ದಟ್ ಇಟ್ ಸೆಲ್ಫ್ ಕೈಂಡ್ ಆಫ್ ಶೋಸ್ ಲೈಕ್ ಇಟ್
ಇಟ್ ಟಚಸ್ ಒನ್ಸ್ ಹಾರ್ಟ್. ಅಟ್ ಲೀಸ್ಟ್ ನಾವಿಲ್ಲಿ ಯುನೋ ಹೊಲಸೆ ಬಂದಿರೋ ನಮ್ಮಂತ ಜನ ವಿ ಕ್ಯಾನ್ ರಿಲೇಟ್ ಇಟ್ ಟು ಇಟ್ ಲೈಕ್ ಟು ದ ಟಿ ತರ ಒಂಥರ ನಮ್ದೇ ನಮ್ ಮನಸ್ನಲ್ಲಿ ಆಗ್ತಿರೋ ಆಲೋಚನೆ, ನಮ್ ಮನಸ್ನಲ್ಲಿ ಆಗ್ತಿರೋ ಭಾವನೆ ಅದನ್ನೇ ಅಲ್ಲಿ ಮಾತಾಡ್ತಾ ಇದಾರೆ, ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ಇಟ್ ವಾಸ್ ವೆರಿ ಕ್ಲೋಸ್ ಟು ದ ಹಾರ್ಟ್. ಯಾ ಇಂಡೀಡ್. ಇನ್ ಜನರಲ್ ಅದೇ ಮೃದು ಭಾಷಿ. ಆಮೇಲೆ ಈ ತರದ ಕೆಲವು ಡೈಲಾಗ್ಗಳೆಲ್ಲ ಇದೆಯಲ್ಲ, ಅದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಒಂದ್ಸರಿ ನಾವು ಅದ್ ಮಾತ್ರ ನನ್ನ ಇದು ಮೋರ್ ಆಸ್ ಗಿರೀಶ್ ವಾಸ್ ಸೇಯಿಂಗ್, ಐ ನೀಡ್ ಟು ಬಿ ಮೋರ್ ಅಥಾರಿಟೇಟಿವ್, ಮೋರ್ ಆಫ್ ಕಮಾಂಡಿಂಗ್. ನಮ್ದು ಒಂಥರ ತಲೆಗೆ ಬರ್ತಾ ಇದ್ದಿದ್ದು ನಮ್ದು ಒಂಥರ ರೆಬಲ್ ಸ್ಟಾರ್ ಅಂಬರೀಶ್ ತರ. ಗೊತ್ತಿಲ್ದಂಗೆ ನಾವು ಆ ತರದಲ್ಲಿ ಡೈಲಾಗ್ ಮಾಡ್ತಿದ್ವಿ. ಚಾನ್ಸೇ ಇಲ್ಲಮ್ಮ. ಒಂದು ಹೆದರಿಕೆ ಇದು ಅಗೇನ್ ಇಟ್ ಈಸ್ ಅ ವೆರಿ ದ ವೇ ಯು ಲುಕ್ ಎಟ್ ಇಟ್. ಏನಂತ ಇದು ನಮ್ಮ ಅಮ್ಮ ನೋಡಿದ್ರೆ ನಿಜವಲ್ಲೂ ಇಷ್ಟ ಆಗೋದಿಲ್ಲ ನಾನ್ ಮಾಡಿರೋ ರೋಲು, ನನ್ ತರ ಡೈಲಾಗು ಎಲ್ಲ. ಬಟ್ ಆಕ್ಚುಲಿ ನಾನು ಆ ತರದವನ್ನ ಅಲ್ಲ, ಬಟ್ ಸ್ಟೇಜ್ ಅಲ್ಲಿ ಆ ತರ ತೋರಿಸಿದ್ದಾರೆ ಗಿರೀಶ್ ಅವರು. ಸೊ ಅದರಿಂದ But that's good actually. See, that is what it is ಅಲ್ವಾ. See, ಒಂದ್ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ನ ತಗೊಂಡು ನೀವು ಅದನ್ನ ಸೀರಿಯಸ್ ಆಗಿ ಪೂರ್ತಿ ಮೂವಿ ತೋರಿಸಿದ್ರೆ ಯು ಲೂಸ್ ದಟ್ ಗ್ರಿಪ್. ಅದ್ರ ಮಧ್ಯ ನೀವು ಇದನ್ನೆಲ್ಲ ಆಡ್ ಮಾಡಿದಿರಲ್ವಾ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ನೀವು ಮಾತಾಡೋದು, ಆ ಡೈಲಾಗ್ ಡೆಲಿವರಿ, ದಟ್ ಮೇಕ್ಸ್ ಇಟ್ ಇವನ್ ಮೋರ್ ಇಂಟ್ರೆಸ್ಟಿಂಗ್ ಟು ವಾಚ್. ದ ವೇ ನೀವು ಮಾತಾಡಿರೋದು, ನಾಗೇಂದ್ರ ಅವ್ರದ್ದು ಮಾತಾಡೋದು, ದ ಡಿಫ್ರೆನ್ಸ್ ಬಿಟ್ವೀನ್ ನಿಮ್ಮಿಬ್ಬರದು ಡೈಲಾಗ್ ಡೆಲಿವರಿಲಿ, ಅದೆಲ್ಲ ಇಟ್ ಆಡ್ಸ್ ಆನ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಟು ದ ಹೋಲ್ ಶೋ ಅಂತ ನನಗೆ ಅನಿಸ್ತು. ಸೊ ಡೆಫಿನೆಟ್ಲಿ ವಾಸ್ ನೈಸ್. ಒಂಥರ ತುಂಬಾ ಸಹಜವಾಗಿ ಬಂದಿದೆ ನಿಮ್ದು ಪೂರ್ತಿ ಮೂವಿನು, ನ್ಯಾಚುರಲ್ ಆಕ್ಟಿಂಗ್ ತರ. ಸೊ ಇಟ್ಸ್ ವೆರಿ ನೈಸ್ ಇಂಡೀಡ್. ಯಾ. ಇನ್ ಜನರಲ್ ಮೋಸ್ಟ್ ಆಫ್ ಅವರ್ ಡ್ರಾಮಾಸ್ ಆರ್ ಮೋರ್ ಕಾಮಿಡಿ ಒಂಥರ ಎಲ್ಲ, ನಾಟ್ ಸೀರಿಯಸ್. ಬಂದಿದ್ದು ಐ ಥಿಂಕ್ ವಿ ಎಂಜಾಯ್ ಡೂಯಿಂಗ್ ಇಟ್ ಆಕ್ಚುಲಿ. ಯಾ ಗುಡ್. ಏನು ಅಂದ್ರೆ ನೀವು ಅಲ್ಲಿ ಲೊಕೇಶನ್ಗಳು ನೋಡ್ತಿರಲ್ಲ, ಚೆಸ್ ಬೋರ್ಡ್ ಆಗಿರ್ಬೋದು ಅಥವಾ ಫೌಂಟೇನ್ ಮುಂದೆ ಬರೋದು, ಆ ಒಂದು ಎಲ್ಲಾ ಲೊಕೇಶನ್ ಎಲ್ಲ ಹುಡುಕಿದ್ದು ದತ್ತ ಅವರು. ಕತೆ ನರೇಟ್ ಮಾಡ್ಬೇಕಾರೆ ಮನಸ್ಸಿನಲ್ಲಿ ಒಂದು ಮನಸ್ಸನ್ನ ಚೆಸ್ ಬೋರ್ಡ್ ಅಂತ ಅನ್ಕೊಂಡ್ರೆ ಕಪ್ಪು ಬಿಳುಪು ಮಧ್ಯೆ ಯಾವಾಗ್ಲೂ ದ್ವಂದ್ವ ನಡೀತಾ ಇರತ್ತೆ, ಯುದ್ಧ ನಡೀತಾ ಇರತ್ತೆ. ಇವನ್ ಪೋಸ್ಟರ್ಲು ನಾವು ಅದೇ. ಸೊ ನಮ್ ಸೈಂಟ್ ಲೂಯಿಸ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಚೆಸ್ ಬೋರ್ಡ್ ಇದೆ. ನಾವು ಒಂದು ಟ್ರಾಲಿ ಶಾಟ್ ಒಂದು ಹೋಗುತ್ತಲ್ಲ, ಅದು ದೊಡ್ಡ ಅದು ಅದೆಲ್ಲ ಹುಡುಕಿದ್ ದತ್ತ. ಓ ನೈಸ್. ವೆರಿ ಇಂಟ್ರೆಸ್ಟಿಂಗ್. ಸೈಂಟ್ ಲೂಯಿಸ್ ಈಸ್ ಕಾಲ್ಡ್ ದಿ ಚೆಸ್ ಕಾಶಿ. ನೀವು ಈಗ ಆನಂದ್, ಇನ್ನು ಪ್ರಜ್ಞಾ ಎಲ್ಲ ಇದ್ರಲ್ಲ, ಅವರೆಲ್ಲ ತುಂಬಾ ಮ್ಯಾಚಸ್ ಆಗತ್ತಲ್ಲ, ವರ್ಲ್ಡ್ ಚಾಂಪಿಯನ್ಸ್ ಮ್ಯಾಚ್ ಎಲ್ಲ ಆಗುತ್ತೆ. ಸ್ಕಾಲಾಸ್ಟಿಕ್ ಅಂತ ಇದೆ ಆಕ್ಚುಲಿ ಡೌನ್ ಟೌನ್ ಅಲ್ಲಿ. ಈಸ್ ಲಾಟ್ ಆಫ್ ಚೆಸ್ ಚಾಂಪಿಯನ್ಸ್ ಎಲ್ಲ ಬರ್ತಾರೆ. ನನ್ನ ಮಕ್ಕಳನ್ನೆಲ್ಲ ಆಗಾಗೆಲ್ಲ ಕರ್ಕೊಂಡು ಹೋಗ್ತಿರ್ತೀನಲ್ಲ, ಜಸ್ಟ್ ಇಟ್ಸ್ ಎ ಗುಡ್ ನೈಬರ್ಹುಡ್. ಸೊ ಅದೇ ಮಾತಾಡ್ತಿರ್ಬೇಕಾದ್ರೆ ಇದು ಹೇಳಿದಾಗೆಲ್ಲ ದ್ವಂದ್ವ ಆಲ್ವೇಸ್ ತಲೆಯಲ್ಲಿ ಏನೋ ಹುಳ ಬಿಟ್ಕೊಂಡು ಏನೋ ಇದ್ ಮಾಡ್ತಿರ್ತೀವಿ ನಾವೇ ಒಂಥರ ಎಲ್ಲ. ಸೊ ಇಟ್ ಈಸ್ that is very interesting analogy. ನೀವು the way you have related to the chess pawns and the concept, tied that concept, ತುಂಬಾ ಚೆನ್ನಾಗಿ ಬಂದಿದೆ ಅದು. I didn't actually ನೀವು ಹೇಳೋ ತನಕ ನಂಗೆ ಗೊತ್ತಾಗ್ಲಿಲ್ಲ, but that indeed is a really good analogy ನೀವು ಕೊಟ್ಟಿರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಇನ್ನೊಂದು ಕೋಇನ್ಸಿಡೆಂಟ್, ವೆದರ್ ಯು ಮೇ ಹ್ಯಾವ್ ಸೀನ್ ಇಟ್ ಇನ್ ಐ ಮೀನ್ ತುಂಬಾ ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ, ಈ ಮಧ್ಯದಲ್ಲಿ ನಾಗೇಂದ್ರ ಅಂಡ್ ಗಿರೀಶ್ ಮಾತಾಡ್ತಾ ಇರ್ತಾರೆ, ನಾಗೇಂದ್ರನ್ ಬೋಧನೆ ನಡೀತಾ ಇರುತ್ತೆ. ಒಂದು ಸೀನ್ ಅಲ್ಲಿ ದೇ ವರ್ ಆನ್ ದ ಚೆಸ್ ಬೋರ್ಡ್, ಇದು ಹಿಂದ್ಗಡೆ ಹ್ಯಾಪನ್ ಟು ಬಿ ದೇರ್ ಇಸ್ ಅ ಇಂಡಿಯನ್ ಪಾಪ ಒಬ್ರು ಅಮ್ಮ ಸೀರೆ ಉಟ್ಕೊಂಡವರು ಡೈಲಾಗ್ ಡೆಲಿವರಿ ಆಗ್ತಿರ್ಬೇಕಾದ್ರೆ ಆಕ್ಸಿಡೆಂಟಲಿ ಆರ್ ಕೋಇನ್ಸಿಡೆಂಟ್ಲಿ ಅವ್ರು ಬಂದಿದ್ರು ಆಕ್ಚುಲಿ ಎಲ್ಲ. ಇಫ್ ಯು ರಿಯಲಿ ಅಬ್ಸರ್ವ್ ಇಟ್, you feel like nave we made her to come on the background so that like because literally Nagendra will be amman ಬಗ್ಗೆ ಬೋಧನೆ ಕೊಡ್ತಾ ಇರ್ತಾರೆ ಆಕ್ಚುಲಿ ಗಿರೀಶ್ಗೆ, ಬಟ್ ಅದೇ ಟೈಮ್ actually ಅವ್ರು ಬಂದ್ರು actually. So it is so coincidence. I know. that's very interesting. ನಿಮ್ ಮೂವಿಲಿ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಂದಿದೆ, ವಿಚ್ ಇಸ್ ವೆರಿ ನೈಸ್. ಅಂಡ್ ದ ವೇ ನೀವು ಟೈ ಮಾಡಿರೋ ಅನಾಲಜೀಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆಕ್ಚುಲಿ ನಿಮ್ ಮೂವಿ ಫೇವರ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದೆಲ್ಲ. ಸೊ ಸೇಯಿಂಗ್ ದಟ್ ಒಂದ್ ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ವಿಲ್ ಟೇಕ್ ಎ ಬ್ರೇಕ್. ಈಗ ನಮ್ TKSFF ಇಂಟ್ರೋ ವಿಡಿಯೋಸ್ ನೋಡ್ಬಿಟ್ಟು ಮತ್ತೆ ವಾಪಸ್ ಬರೋಣ.
Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ವೆಲ್ಕಮ್ ಬ್ಯಾಕ್. ಓಕೆ, ಸೊ ಗಿರೀಶ್ ಅವರೇ, ಈಗ ನಿಮ್ ಮೂವಿದು ಎಷ್ಟೊಂದು ಅಂಶಗಳು ಅಂದ್ರೆ ಥಿಂಗ್ಸ್ ನಮ್ ಮನ್ಸಿಗೆ ತುಂಬಾ ಇಷ್ಟ ಆಯ್ತು. ನಿಮ್ ಸಂಗೀತ ಆಗ್ಲಿ ಅಥವಾ ನಿಮ್ ಸಂಭಾಷಣೆ, ಫೋಟೋಗ್ರಫಿ, ನಿಮ್ ಲೊಕೇಶನ್ ಸೀನ್ಸ್, ಈಗ ಸ್ವಲ್ಪ ಹೊತ್ತರಲ್ಲಿ ಮಾತಾಡಿದ್ವಿ, ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ. ಒಂಥರ ಆ ಸಮಯಕ್ಕೆ ತಕ್ಕಂತೆ ಸೂಚಿಸಿ, ಸಂದರ್ಭಕ್ಕೆ ತಕ್ಕಂತೆ ಸೂಚಿಸಿ ಅಂತ ಹೇಳ್ತಾರಲ್ಲ, ಅದೇ ತರ ನಿಮ್ ಕಾನ್ಸೆಪ್ಟ್ಗೆ ತಕ್ಕಂತೆ ಎಲ್ಲ ಅಳವಡಿಸ್ಕೊಂಡಿದೀರಿ. ಆ ನನ್ ಮನ್ಸಿಗೆ ನಿಮ್ಮ ಹಿನ್ನೆಲೆ ಸಂಗೀತ ತುಂಬಾ ಇಡಿಸ್ತು ಅನ್ನಿಸ್ತು ನನ್ಗೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಗೆ ಈ ಸಂಗೀತ ಹಾಡ್ದವ್ರು ಯಾರು, ಬರ್ದವ್ರು ಯಾರು, ಆ ಹೇಗ್ ಮೂಡ್ ಬಂತು, ಈ ಕಾನ್ಸೆಪ್ಟ್ಗೆ ಈ ಸಾಂಗ್ಗೆ ಸೂಟ್ ಆಗುತ್ತೆ ಅಂತ ನಿಮ್ಗೆ ಹೇಗ್ ಅನ್ನಿಸ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ಆ ಹಾಡು ಬರ್ದಿರೋದು ಆ ಸಿನಿಮಾದಲ್ಲಿ ಸುಧಾಕರನ್ ತಾಯಿ ಪಾತ್ರ ಮಾಡಿರೋರು ಶ್ರೀಮತಿ ವಸಂತ ಸತ್ಯನಾರಾಯಣ ಅಂತ. ಅವರು ಈಗ ಸದ್ಯದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ, ಮಾರ್ಚ್ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬರ್ದಿದ್ದ ಹಾಡು. ನಮ್ದೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ನಾವು ಯಾವಾಗ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವೋ ಅವರು ಆ ಗ್ರೂಪಲ್ಲಿದ್ದರು. ಈ ಒಂದು ವಿಷಯ ಕೇಳಿ ಅವರು ಒಂದು ಕವನ ಬರೆದು ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ಅದು. ಅದಕ್ಕೆ ಇದು ನಾಗೇಂದ್ರ ಅವ್ರ ಐಡಿಯಾ. ಅವರೇನಂದ್ರು, ಇದನ್ನ ಹಾಡಾಗಿ ಕನ್ವರ್ಟ್ ಮಾಡೋಣ ಬ್ಯಾಕ್ಗ್ರೌಂಡ್ ಆಗಿ ಅಂತ. ಸೊ ನಮ್ಮ ಊರಲ್ಲಿ ಅಂದರೆ ನಮ್ಮ ಏರಿಯಾದಲ್ಲೆಲ್ಲ ಸೀಮಾ ಕಸ್ತೂರಿ ಅವರು ತುಂಬ ಅದ್ಭುತವಾದ ಗಾಯಕಿ. ಅವರು ಮ್ಯೂಸಿಕ್ ಕ್ಲಾಸ್ ಎಲ್ಲ ನಡೆಸ್ತಾರೆ. ಫಸ್ಟ್ ಅವರು ಸೀಮಾ ಅವ್ರನ್ನ ಕೇಳೋಣ, ಅವರು ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ನನಗೆ ಒಂದು ಕಡೆ ಭಯ, ಅಂದರೆ ಅವರು ತುಂಬ ಕಾನ್ಸರ್ಟ್ಸ್ ಅವೆಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ಅವರು ಹೆಂಗ್ ಕೇಳೋದು, ಹೆಂಗ್ ಅಪ್ರೋಚ್ ಮಾಡೋದು ನನಗೆ ಸ್ವಲ್ಪ ಇದಿತ್ತು. ಇವರು ಹೋಗಿ ಅಪ್ರೋಚ್ ಮಾಡಿ ಅವ್ರಿಗೆ ಹೇಳಿ, ಸೀಮಾ ಅವ್ರಿಗೆ, ನಾಗೇಂದ್ರ ಅವರು ಇಂಡಿಯಾಕ್ಕೆ ಹೋಗ್ಬೇಕಿತ್ತು. ನಾವು ಅಕ್ಟೋಬರಲ್ಲಿ ಏನೋ ಮೂವಿ ಸಬ್ಮಿಟ್ ಮಾಡ್ಬೇಕಾಯ್ತು. ನಮ್ಗೆ ಇದ್ದಿದ್ದು ತುಂಬಾ ಶಾರ್ಟ್ ವಿಂಡೋ. ಅದ್ರ ಮಧ್ಯೆ ಸೀಮಾ ಅವರು ಬೆಂಗಳೂರಲ್ಲಿ ಅವ್ರ ಸ್ನೇಹಿತರದ್ದು ಸ್ಟುಡಿಯೋಲ್ಲಿ ಹೋಗಿ ಒಂದು 2-3 ಗಂಟೆಗಳಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿ ಪಟ್ ಅಂತ ಫೈಲ್ ಕಳ್ಸಿದ್ರು. ಅಂಡ್ ಮ್ಯೂಸಿಕ್ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಆರ್ಕೆಸ್ಟ್ರಾ ಇಲ್ಲ, ತುಂಬಾ ಸಿಂಪಲ್ ಇದೆ. ಅಂಡ್ ಅವರ ಧ್ವನಿ ಮತ್ತೆ ವಸಂತ ಪದಗಳು, ಇಟ್ ಹ್ಯಾಸ್ ಕ್ರಿಯೇಟೆಡ್ ಮ್ಯಾಜಿಕ್. ಆಕ್ಚುಲಿ ಒಂದು 17 ನಿಮಿಷದ ಸಿನಿಮಾ ಎಲ್ಲರಿಗೂ ಮನಸ್ಸಿಗೆ ಯಾಕೆ ನಾಟುತ್ತೆ ಅಂದ್ರೆ, ಒನ್ ಆಫ್ ದ ಮೇನ್ ರೀಸನ್ ಇಸ್ ದ ಮ್ಯೂಸಿಕ್ ಅಂಡ್ ಅದರ ಲಿರಿಕ್ಸ್. ಸೊ ಅವರಿಗೆ ಥ್ಯಾಂಕ್ ಯು, ಅವ್ರದ್ದು ಐಡಿಯಾ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸಂಗೀತ ನಿಮ್ ಕಾನ್ಸೆಪ್ಟ್, ನಿಮ್ ಮೂವಿಗೆ ತುಂಬಾ ಚೆನ್ನಾಗ್ ಒಂಥರ ಇಟ್ ಈಸ್ ಸಿಂಕ್ಡ್ ಅಪ್ ಸೋ ವೆಲ್ ಅಂತ ಅನ್ಸ್ತು ನನ್ಗೂ. ತುಂಬಾ ಚೆನ್ನಾಗಿ ಬಂದಿದೆ ಅದ್ರದ್ದು. ಅವ್ರಿಗೆ ಖಂಡಿತ ಹೇಳ್ಬಿಡಿ ಧನ್ಯವಾದಗಳನ್ನ. ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕೂಡ. ಸೊ ನೆಕ್ಸ್ಟ್ ನಿಮ್ಮ ಸಂಭಾಷಣೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಬಟ್ ನನಗೆ ಆಕ್ಚುಲಿ ನಿಮ್ದು ಈಗೆಲ್ಲ ಕೇಳಿ ಆಶ್ಚರ್ಯ ಆಯ್ತು. ನಾನ್ ಅನ್ಕೊಂಡೆ ನೀವು ಪೂರ್ತಿ ಸಂಭಾಷಣೆ ಎಲ್ಲ ಬರ್ದು ರಿಹರ್ಸ್ ಮಾಡಿ ಒಂದಷ್ಟು ಸತಿ ಅದನ್ನ ಇದ್ ಮಾಡಿದೀರಿ ಅಂತ. ಬಟ್ ನೀವ್ ಹೇಳ್ತಿರೋದ್ ನೋಡಿದ್ರೆ ನೀವೆಲ್ಲ ಆನ್ ದಿ ಸ್ಪಾಟ್ ಮಾಡಿದೀರಿ ಅಂತ ಅನ್ಸುತ್ತೆ ಸಂಭಾಷಣೆಗಳನ್ನೆಲ್ಲ. ನಮ್ದೆಲ್ಲ ಆಶು ಸಂಭಾಷಣೆ. ನೀವು ಹೇಳ್ದಂಗೆ ದತ್ತಾನು ಹೇಳಿದ್ರು, ನಾಗೇಂದ್ರ ಹೇಳಿದ್ರು. ಅದು ಒಂದು ಕಥೆ ಮಾತ್ರ ಒಂದು ಡಾಕ್ಯುಮೆಂಟ್ ಅಲ್ಲಿ ಬರೆದು ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ. ಕಥೆ ಹಿಂಗ ಅವರಿಗೆ ಅದ್ರ ತಿರುಳು ಗೊತ್ತಿತ್ತು, ಆದ್ರೆ ಸಂಭಾಷಣೆ ವರ್ಡ್ ಬೈ ವರ್ಡ್ ಎಲ್ಲೂ ಬರೋದಿಲ್ಲ ಅದರಲ್ಲಿ. ಈಗ ಕೇಳೋದು ನಾವು ಶೂಟಿಂಗ್ ಹೋದಾಗ, ಏನ್ ಗುರು ಯಾವ ಸೀನ್ ಮಾಡ್ತಾ ಇದೀವಿ ಅಂದ್ರೆ, ಅದೇ ಇವನ್ಗೆ ಅದು ಇದು ಹೇಳ್ತಾನಲ್ಲ ಆ ಸೀನ್ ಅಂದ್ರೆ, ಓಕೆ DOP ಬರೋರು ಅವ್ರ ಕ್ಯಾಮ್ರಾ ಆನ್ ಮಾಡ್ತಿದಂಗೆ ಓಕೆ ಶಾರ್ಟ್ ಅಂತಿದ್, ಆ ಸೀನಿಗೆ ಇಮಿಡಿಯೇಟ್ ಆಗಿ ಬರ್ತಾ ಇದ್ದ ಡೈಲಾಗ್ಗಳು ಅದು ಹಂಗೆ ರೆಕಾರ್ಡ್ ಮಾಡ್ಬಿಟ್ವಿ.
ವಾವ್. ದಿಸ್ ಇಸ್ ಕಂಪ್ಲೀಟ್ಲಿ ಒಂಥರ ಅನ್ಹರ್ಡ್ ಆಫ್. ನಾನು ಬೇರೆ ವೆಬಿನಾರ್ಗಳು ಮಾಡಿದೀನಿ, ಅಲ್ಲೆಲ್ಲೂ ಇದು ಈ ತರ ಎಲ್ಲೂ ಕೇಳಲಿಲ್ಲ ನಾನು. ಬಟ್ ಯು ಗೈಸ್ ಮಸ್ಟ್ ಬಿ ರಿಯಲಿ ಟ್ಯಾಲೆಂಟೆಡ್. ಒಬ್ರು ಹೇಳಿರೋ ಸಂಭಾಷಣೆ ಅವರದ್ದೇ. ಹೌದಾ? ನೈಸ್ ನೈಸ್. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಮೇ ಬಿ ಐ ಡೋಂಟ್ ನೋ, ಪಾರ್ಟ್ ಆಫ್ ಇಟ್ ಇಸ್ ಅದಕ್ಕೆ ನ್ಯಾಚುರಲ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಿಕಾಸ್ ಅದು ಮನಸ್ಸಿನಿಂದ ಬಂದಾಗ ಒಂಥರ ಆಕ್ಟಿಂಗ್ ಅಂತ ಅನ್ಸಲ್ಲ. ಯು ಫೀಲ್ ಲೈಕ್ ನ್ಯಾಚುರಲ್ ಆಗಿ ಮಾಡ್ತಿದ್ದೀರಿ, ಮಾತಾಡ್ತಿದ್ದೀರಿ ಅಂತ ಅನ್ಸುತ್ತೆ. ನನಗೂ ಇಷ್ಟ ಆಯ್ತು. ಎಷ್ಟೊಂದು ನನ್ಗೆ ಆಸ್ ಐ ಸೆಡ್ ದ ಕಾನ್ಸೆಪ್ಟ್, ನೀವು ನಿಮ್ 3 ಜನದ್ದು ಮಾತಾಡ್ತಿರಲ್ಲ, ಅದು ನನ್ ಮನ್ಸಿಗೆ ತುಂಬಾ ತಾಡ್ತು. ಬಿಕಾಸ್ ಅದು ನನ್ ಮನಸ್ಸಲ್ಲೂ ಓಡ್ತಾ ಇರುತ್ತೆ ಹಾಗೆ 2 ಕಡೆಯಿಂದ. ಸೊ ಐ ಕುಡ್ ರಿಲೇಟ್ ಸೋ ಮಚ್ ಟು ಇಟ್ ಅನಿಸ್ತು ನನ್ಗೆ. ಬಟ್ ಯಾ, Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಮೂವಿ ಶೂಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸಸ್ ಆಯ್ತಾ? ಈ ಕಾನ್ಸೆಪ್ಟ್ ಒಂಥರ ಹೇಗ್ ಹೇಳೋದು, ಮಾಡ್ಬೇಕಾದ್ರೆ ಒಂಥರ ನೀವೇ ಯು ಆರ್ ಗೋಯಿಂಗ್ ಥ್ರೂ ಇಟ್ ಅಂತ ಅನ್ಸುತ್ತೆ ನನ್ಗೆ. ಲೈಕ್ ನಾನು ಪಿಕ್ಚರ್ ನೋಡ್ಬೇಕಾದ್ರೆ ಐ ವಾಸ್ ಫೀಲಿಂಗ್ ಐ ಆಮ್ ಗೋಯಿಂಗ್ ಥ್ರೂ ಇಟ್ ಅಂತ ಅನಿಸ್ತು. ಸೊ ನೀವು ಇನ್ನ ಮೂವಿ ಮಾಡ್ಬೇಕಾದ್ರೆ ನಿಮ್ಗೂ ಅದೇ ತರ ಅನುಭವ ಆಗಿರ್ಬಹುದು ಅನ್ಕೊಳ್ತೀನಿ. ಹೇಗ್ ಅನ್ನಿಸ್ತು? ಬಿಕಾಸ್ ಇದು ಇಟ್ ಈಸ್ ಅ ಸೀರಿಯಸ್ ಸಬ್ಜೆಕ್ಟ್ ಟು ಮೀ. ಬಿಕಾಸ್ ಆಸ್ ಐ ಸೆಡ್, ಇದು ಒಂಥರ ಈ ತೊಳಲಾಟ ಮಧ್ಯೆ ಸಿಗಾಕೊಂಡಿರ್ತೀವಿ ನಾವೆಲ್ಲ. ಮಾಡ್ಬೇಕಾದ್ರೆ ನಿಮ್ಗೆ ಈ ಹೌ ಡಿಡ್ ಯು ಪುಟ್ ಯುವರ್ ಪರ್ಸನಲ್ ಥಿಂಗ್ಸ್ ಅಸೈಡ್ ಅಂಡ್ ಸ್ಟಿಲ್ ಡೂ ದ ಆಕ್ಟಿಂಗ್? ಮೇ ಬಿ ನಾನು ಮೊದ್ಲು ಹೇಳ್ತೀನಿ, ಇಲ್ಲಿ ಹೊರಗಡೆ ಇದ್ದೀನಿ, ಸೊ ನೀವು ಹೇಳ್ಬಿಟ್ಟು ಮತ್ತೆ ಪರದೆಯಿಂದ ಹೋಗ್ಬೋದು. ಸೊ ನೀವ್ ಹೇಳಿದ್ದು ನಿಜ. ಯಾಕಂದ್ರೆ ನನಗೆ ಅನ್ನಿಸ್ತಾ ಇದ್ದಿದ್ದು ಏನು ಅಂದ್ರೆ, ಈ ಶೂಟಿಂಗ್ ನಡ್ಬೇಕಾದ್ರೆ ಈಗ್ಲೂ ನಮ್ಮ ಎಷ್ಟೋ ಜನ ಸ್ನೇಹಿತರಿದ್ದಾರೆ ಇಂಡಿಯಾದಲ್ಲಿ, ರೈಟ್? ನಿಮ್ಗೂ ಆಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಮಕ್ಕಳನ್ನ ಹೆಂಗಾರು ಮಾಡಿ ಇಲ್ಲಿ ಓದಕ್ ಕಳ್ಸ್ಬಿಡೋಣ, ಇಲ್ಲೇ ಸೆಟ್ಲ್ ಆಗಿ ಅಂತ. ಅದು ಅವ್ರು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಮಾಡ್ಬೇಕೋ ಅಥವಾ ಏನೋ ಒಂದು ಸೋಷಿಯಲ್ ಮತ್ತೆ ಪಿಯರ್ ಪ್ರೆಷರ್ ಇಂದ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಇವಾಗಂತೂ ಈ ಗ್ರೀನ್ ಕಾರ್ಡ್ ಇರ್ಬೋದು ಅಥವಾ ಸಿಟಿಸನ್ಶಿಪ್ ಇರ್ಬೋದು, ಬಹಳ ದೂರದ ಮಾತು. ಈಗ ನನ್ನ ಒಬ್ಬ ಸ್ನೇಹಿತನ ಮಗ ಪಾಪ ಇದು ಒಂದ್ ಒಳ್ಳೆ ಯೂನಿವರ್ಸಿಟಿನಲ್ಲಿ MS ಎಲ್ಲ ಮಾಡಿ ಬಹಳ ಕಡಿಮೆ ಸಂಬಳಕ್ಕೆ ಈಗ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಂಗೆ ಆಶ್ಚರ್ಯ ಯಾಕಾಗೋದು ಅಂದ್ರೆ, ಯಾಕೆ ಇದೇ ಒಂದು ಟ್ರ್ಯಾಪ್ ಎಲ್ಲ ಬೀಳ್ತಾ ಇದಾರೆ? ಅಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ, ಈಗ ಅವಕಾಶಗಳಿದೆ, ಪ್ರತಿಯೊಂದು ಇದೆ. ಈಗ ನಾವೇನೆ, ಈಗ ನಿಮ್ಗೆ ಗೊತ್ತಿರೋಂಗೆ ಹಿಂದೆ ತಿರುಗಿ ನೋಡಿದಾಗ ನಮ್ ಜೊತೆಲಿ ಇದ್ದವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಆಕ್ಚುಲಿ ಯಾರು ಏನು ಕಷ್ಟ ಅಂತೂ ಪಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಮ್ಗಿಂತಲೂ ಎಷ್ಟೋ ಜನ ಚೆನ್ನಾಗಿರೋರು ಇದ್ದಾರೆ. ತಂದೆ ತಾಯಿಗಳು ಅದು ಒಬ್ರೇ ಮಗ ಇದ್ದಾಗ ಇಲ್ಲಿ ಕಳ್ಸಿ, ಮಗ ಅಥವಾ ಮಗಳಿರ್ಲಿ, ಅಲ್ಲಿ ಕಷ್ಟ ಪಡೋದು, ಆಮೇಲೆ ಇಲ್ಲಿ ಬಂದು ಈ ದ್ವಂದ್ವಕ್ಕೆ ಒಳಗಾಗೋದು, ಇದೊಂಥರ ಇದು ಸೈಕಲ್ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಬಟ್ ಅದು ನಮ್ಮ ತಲೆನಲ್ಲಿ ಇದ್ದಿದ್ದು. ಅದಕ್ಕೆ ಸ್ವಲ್ಪ ನಾವು ಎಮೋಷನಲ್ ಮಾತಾಡಿದ್ದು ನೀವು ನೋಡಿದ್ರೆ ಡೈಲಾಗ್ಗಳು ಅದೇನೋ ಡ್ರಾಮ್ಯಾಟಿಕ್ ಅನ್ನಿಸ್ತಾ ಇಲ್ಲೋ ಗೊತ್ತಾಗ್ಲಿಲ್ಲ. ಜಸ್ಟ್ ಟು ಅಪೀಲ್ ಟು ದಟ್ ಟೈಪ್ ಆಫ್ ಆಡಿಯನ್ಸ್ ಟು ಸೀರಿಯಸ್ಲಿ ಕನ್ಸಿಡರ್ ದಿಸ್.
ನಿಮ್ಗೆಲ್ಲ ಹ್ಮ್ ಅಲ್ಲಿತ್ತು ಅಂದ್ರೆ ಇಲ್ಲಿ ಬರೋವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನನಗ ಅನಿಸ್ತಾ ಇತ್ತು ಈ ಅಭಿನಯ ಮಾಡ್ಬೇಕಾದ್ರೆ. ಹೌದು, ಅದು ನೀವ್ ಹೇಳೋ ಮಾತು ಖಂಡಿತ ನಿಜ. ಅದು ಆಮ್, ಆ ತೊಳಲಾಟಲ್ಲಿ ನಾವೆಲ್ಲರೂ ವಿ ಗೋ ಥ್ರೂ, ಐ ಥಿಂಕ್ ಡೇ ಇನ್ ಡೇ ಔಟ್ ಆ ಯೋಚನೆ ಬರ್ತಾನೆ ಇರುತ್ತೆ. ತಂದೆ ತಾಯಿಗ್ ವಯಸ್ಸಾಗ್ತಾ ಆಗ್ತಾ ಆ ಯೋಚನೆ ನಮ್ಮನ್ನು ಕಾಡಕ್ ಶುರು ಮಾಡುತ್ತೆ. ಬಟ್ ನನ್ ಆ, ನೋಡ್ಬೇಕಾದ್ರೆ ನಾನು ಐ ವಾಸ್ ಥಿಂಕಿಂಗ್ ಒಂಥರ ಸಿಗಾಕೊಂಡ್ಬಿಟ್ಟಿರ್ತೀವಿ ಅನ್ಸುತ್ತೆ ಇಲ್ಲಿ ಪರಿಸ್ಥಿತಿಲಿ. ಆ ಬಿಡಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ವಿ ಆರ್ ಸೋ ಕಟ್ ಆಫ್ ಅಲ್ಲಿ. ನಮ್ ಲೈಫ್ ಸ್ಟೈಲ್ ಪೂರ್ತಿ ಇಲ್ಲಿ ಒಂಥರ ಬೇರೂರಿರ್ತೀವಿ. ಒಂಥರ ವಿ ಆರ್ ಗಾನ್ ಇನ್ ಟು ದ ರೂಟ್ಸ್ ಅನ್ಸುತ್ತೆ ಒಂದೊಂದ್ಸತಿ. ನಮ್ ಮಕ್ಳು ಅವ್ರದ್ದು, ನಮ್ ಲೈಫ್ ಸ್ಟೈಲು, ಫ್ರೆಂಡ್ಸು ಎಲ್ಲ ಇಲ್ಲೇ ಇರ್ತಾರೆ. ಅಲ್ಲಿ ನೋಡಿದ್ರೆ ತಂದೆ ತಾಯಿ ಮಿಕ್ಕಿದ ಸಂಬಂಧಿಕರೆಲ್ಲ ಇರ್ತಾರೆ. ಇಟ್ಸ್ ಜಸ್ಟ್ ದಟ್ ನಾನು ಅದೇ ಅನ್ಕೊಳ್ತಾ ಇದ್ದೆ. ನಾನು ಐ ವಾಸ್ ವೆರಿ ಕ್ಯೂರಿಯಸ್, ನೀವ್ ಯಾವ ರೀತಿ ಎಂಡ್ ಮಾಡ್ತೀರಾ ಅಂತ ನೋಡ್ಬೇಕು ಅಂತ ನಂಗೆ ತುಂಬಾ ಒಂಥರ ಅದಕ್ಕೆ ಭಾಗ ಕಾಯ್ಕೊಂಡಿದ್ದೆ. ಎರಡಿದೆ, ನೀವೇನಾದ್ರು ನಮ್ಗೆ ಅವಕಾಶ ಕೊಟ್ರೆ ನೆಕ್ಸ್ಟ್ ಖಂಡಿತ ನೀವು ಮಾಡ್ಲೇಬೇಕು. ಗಿರೀಶ್ ಯಾಕಂದ್ರೆ ಹೇಳ್ಬಿಟ್ಟು ನೀವು ಭಾಗ ಎರಡು. ನೀವು ಗೈಸ್ ಎಂಡೆಡ್ ಇಟ್ ಕೈಂಡ್ ನಮ್ಮ ಉಪೇಂದ್ರ ಮೂವಿ ತರ ಎಂಡ್ ಮಾಡ್ಬಿಟ್ಟಿದೀರಾ ಉಪೇಂದ್ರ ಈ ತರ. ಸೊ ನಾನು ಏನ್ ಹೇಳ್ಕೊಟ್ಟೆ ಅಂದ್ರೆ ಕಡೆದಾಗಿ ಇದಕ್ಕೆ ನಾವು ಬಂದು ಎಲ್ಲ ಆಗಿದೆ, ಇವಾಗ ಹೆಂಗೆ ಅಂದ್ರೆ ಹಿಂತಿರುಗಿ ನೋಡೋದಕ್ ಆಗುತ್ತೋ ಇಲ್ವೋ, ಬಟ್ ಯಾಕೆ ಇದೇ ತಪ್ಪನ ಇನ್ನೂ ಮತ್ತೆ ಮಾಡ್ತಾನೆ ಇದಾರೆ ಹೊಸದಾಗಿ ಅಂತ ಅದೊಂದ್ ಸ್ವಲ್ಪ ಕಾಡುತ್ತೆ. ಯಾಕೆಂದ್ರೆ ಈಸಿ ಏನಿಲ್ಲ, ಇಲ್ಲಿ ಬಂದು ಒಂದು ಈಗಂಕೂ 15 ವರ್ಷ ಬೇಕೋ 20 ವರ್ಷ ಬೇಕೋ ಸಿಟಿಜನ್ ಸಿಗೋದಿಕ್ಕೆ. ಆ ವೀಸಾ ಮೇಲೆ ಪರದಾಡ್ಕೊಂಡು ತಂದೆ ತಾಯಿಗಳು ಅಲ್ಲಿ ಬೇಕು ಅಂತ ಹೋಗಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಅಲ್ಲಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಏನೋ ಸ್ಟ್ಯಾಂಪಿಂಗ್ ಇಲ್ಲ ಇನ್ನೊಂದಿಲ್ಲ ಅಂತ ಹೋಗಕ್ಕಾದಿಲ್ಲ. ಅದು ಮತ್ತೆ ಅದೇ ಒಂದು ಬಾವಿಗೆ ಬೀಳ್ತಾ ಇರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಮನ್ಸಿಗೆ. ಯಾಕಂದ್ರೆ ನಾವೆಲ್ಲ ಅನುಭವಿಸಿದ್ವಿ ಅದೇ ತಪ್ಪನ ಬೇರೆಯವ್ರು ಯಾಕೆ ಮಾಡ್ತಾ ಇದಾರೆ. ಬಟ್ ನಾವ್ ಹೇಳಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಇವ್ರು ಬಿಡಪ್ಪ, ಇವ್ರು ಹೋಗಿ ಅಲ್ಲೆಲ್ಲ ಇದಾರೆ ನಮ್ಗೆ ಹೇಳ್ತಾರೆ ಅಂತ ಅನ್ಸುತ್ತೆ. ಅದು ಏನಾದ್ರು ಈ ಚಲನಚಿತ್ರ ಮೂಲಕ ಏನಾದ್ರು ಒಂದ್ ಸ್ವಲ್ಪ ಅರ್ಥ ಆಗತ್ತೋ ಅಥವಾ ಇದು ತಲುಪಿದ್ರೆ ಅದು ನಮ್ಮ ಒಂದು ದೊಡ್ಡ ಸಾಧನೆ ಅಷ್ಟೇ. ಖಂಡಿತ ಖಂಡಿತ. ಐ ಮೀನ್ ಅಲ್ಲಿ ಐ ಥಿಂಕ್ ನಮ್ TKSFF ತಂಡದಿಂದ ಬೆಂಗಳೂರಿನಲ್ಲೂ ಎಲ್ಲ ಶೋ ಮಾಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ಈ ಪಿಕ್ಚರ್ ನೋಡಿ ಒಂದ್ ಸ್ವಲ್ಪ ಜನಕ್ಕೆ ಅಟ್ಲೀಸ್ಟ್ ಅದು ಸ್ವಲ್ಪ ತಾಟಿದ್ರೆ ನಿಮ್ ಮೂವಿ ಮಾಡಿದಕ್ಕೂ ಒಂದ್ ಸಾರ್ಥಕತೆ ಅನ್ಸುತ್ತೆ. ಆ ಗೊತ್ತಿಲ್ಲ ಎಷ್ಟ್ ಜನ ತಿಳ್ಕೊಳ್ತಾರೋ ಇಲ್ವೋ ಅಂತ. ನೀವ್ ಹೇಳ್ದಾಗೆ ಅದು ಓನ್ಲಿ ವೆನ್ಸ್ ಯು ಗೋ ಥ್ರೂ ದಟ್ ಎಕ್ಸ್ಪೀರಿಯನ್ಸ್ ಅರ್ಥ ಆಗತ್ತೆ. ಅಲ್ಲಿ ತನಕ ಅದು ಕಷ್ಟ ಅರ್ಥ ಮಾಡ್ಕೊಳೋದಿಕ್ಕೆ ಅನ್ಸುತ್ತೆ. ಐ ಥಿಂಕ್ ಗಿರೀಶ್ ಹೇಳಿದ್ರು ಇಲ್ಲ ಗೊತ್ತಿಲ್ಲ, ನಾ ಸ್ವಲ್ಪ ಆಫ್ಲೈನ್ ಇದ್ದೆ. ನಾವು ಸೆಂಟ್ ಲೂಯಿಸ್ ನಲ್ಲಿ ಇದು ತೋರಿಸಿದಾಗ ಐ ಥಿಂಕ್ ಕೆಲವ್ರು ಬಂದು ಹೇಳಿದ್ರು ನಮ್ಮ ಮಾರನೇ ದಿವಸನೂ ಇದನ್ನೇ ಥಿಂಕ್ ಮಾಡ್ತಾ ಇದ್ವು, ನಾವೇನ್ ಸರಿ ಮಾಡ್ತಾ ಇದೀವಿ ತಪ್ಪು ಮಾಡ್ತಿದೀವ ಏನ್ ಮಾಡ್ಬೇಕು ಅಂತ. ಸೊ ಮನಸ್ಸಿಗೆ ಡೆಫಿನೆಟ್ ಆಗಿ ತಟ್ಟಿದೆ ಕೆಲವ್ರಿಗೆ. ದಟ್ ಇಸ್ ಟ್ರೂ. ನಾನು ಹೇಳ್ತೀನಿ, ನಾನು ನಿಮ್ ಪಿಕ್ಚರ್ ನೋಡಿದ್ಮೇಲೆ ಎಷ್ಟೋ ತನಕ ನಾನು ಯೋಚನೆ ಮಾಡ್ತಿದ್ದೆ, ಅದೇ ಯೋಚನೆಲಿ ಇದ್ದೆ. ಅಂಡ್ ದೆನ್ ಐ ವಾಸ್ ಥಿಂಕಿಂಗ್ ಏನು ಲೈಕ್ ಬಿಕಾಸ್ ನೀವು ಮೂವಿ ಎಂಡಿಂಗ್ ಅಲ್ಲಿ ಐ ವಾಸ್ ವೆರಿ ಕ್ಯೂರಿಯಸ್ ಏನಂತ ಎಂಡ್ ಮಾಡ್ತೀರಿ ಅಂತ. ನಾನು ವೀಕ್ಷಕರಿಗೆ ಹೇಳಲ್ಲ, ಬಟ್ ಸ್ಟಿಲ್ ದೆನ್ ಐ ವಾಸ್ ಲೈಕ್ ಓ ಮೈ ಗಾಡ್, ದೆನ್ ವಾಟ್ ಡು ದೇ ಕನ್ಕ್ಲೂಡ್, ಹೇಗ್ ಕನ್ಕ್ಲೂಡ್ ಮಾಡ್ತಾರೆ ಇದನ್ನ ಅಂತ ಅರ್ಥ ಆಗಲ್ಲ. ಸ್ಟಿಲ್ ಅದು ದ್ವಂದ್ವಲ ಇರುತ್ತೆ ಅನ್ಸುತ್ತೆ, ಒಂಥರ ಮನ್ಸು ಅದ್ರದ್ದು ಒಂದು ಮಜಾ ಅಂದ್ರೆ ಆ ಕಡೆ ಸೀನ್ದು ಹೇಳಿದ್ರೇನೋ ಗೊತ್ತಿಲ್ಲ, ನಾವು ಈ ಗ್ರೀನ್ ಸ್ಕ್ರೀನ್ ಮುಂದೆ ಅಲ್ಲಿ ಇಲ್ಲಿ ಮಾಡೋದು ಅಂತಿತ್ತು. ಯಾಕಂದ್ರೆ ನಮಗ್ ಸುಮ್ನೆ ಏರ್ಪೋರ್ಟ್ ಹೋಗಿ ಹಿಂಗ್ ಶೂಟಿಂಗ್ ಮಾಡ್ತಿದ್ರೆ ಯಾರೇನಾರು ಅಂತು ಅಂತ ಹೇಳಿದ್ರೆ ಅಂತ ನಾವು ಸುಮ್ನೆ ಒಂದು ಸಂಜೆ ಗಿರೀಶ್ ಅವರು, ನಾನು, ದತ್ತ ಮತ್ತೆ ವಿನೋದ್ ಅವರು ಕಾರ್ ಹತ್ಕೊಂಡು ಹೋಗಿ ನಾವ್ ನಿಜವಾಗ್ಲೂ ಊರ್ಗ್ ಹೋಗೋರ್ ತರ ಹೋಗಿ ಅಲ್ಲಿ ನಿಂತ್ಕೊಂಡು ಯಾರಿಗೂ ಅನುಮಾನ ಬರ್ತಿದ್ದಂಗೆ ಅದನ್ನ ಅಭಿನಯ ಮಾಡಿ ಬಹಳ ಬೇಗ ಓಡ್ ಬಂದ್ಬಿಟ್ಟು ದಟ್ ಲುಕ್ ಆಕ್ಚುಲಿ ವೆರಿ ರಿಯಲಿಸ್ಟಿಕ್. ಒಂಥರ ಎಷ್ಟು ತೊಳಲಾಟ ಆಗುತ್ತೆ ಅಂತ ಗಿರೀಶ್ ಅವ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದನ್ನ. ಅಂಡ್ ನೀವು ಕೂಡ ಅಷ್ಟೇ, ನೀವಿಬ್ರು ಅದಕ್ಕೆ ತಕ್ಕಂತೆ ಲೈಕ್ ಯು ಹ್ಯಾವ್ ಸಪೋರ್ಟೆಡ್ ಇಟ್ ಸೋ ವೆಲ್ ಅನಿಸ್ತು ನನಗೆ ಆ ಸೀನ್ ಅಲ್ಲಿ. ಆ ಎಮೋಷನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಬಿಕಾಸ್ ಮನಸ್ನಲ್ಲಿ ನಾನು ಹೇಳ್ದಾಗೆ ಅನುಭವಿಸ್ತಿರೋದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ, ಆ ತೊಳಲಾಟನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ ಅಲ್ವಾ. ಬಟ್ ಅದು ನೀವ್ ಆದ್ರೆ ಎಂಡಿಂಗ್ ಕೊಡ್ಲೇಬೇಕಪ್ಪ. ನೀವು ಹಿಂಗೆಲ್ಲ ಬಿಟ್ಬಿಟ್ರೆ ನಮ್ಮಂತ ವೀಕ್ಷಕರು ನಾವೇನಂತ ಕನ್ಕ್ಲೂಡ್ ಮಾಡ್ಕೊಳ್ಳೋಣ. ಕಾರಣ ಏನು ಅಂದ್ರೆ ಅಂದ್ರೆ ನೀವು ಇವ್ರದ್ದು ಪುಟ್ಟಣ್ಣ ಕಣಗಲ್ಲ ಸಿನಿಮಾಗಳು ನೋಡಿ, ಉದಾಹರಣೆಗೆ ಪಡುವರಹಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ, ಅದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಶ್ರೀಲಲಿತಾ ಅವರು ಆಕ್ಟ್ ಮಾಡಿರೋದು, ಅವರು ಹುಚ್ಚಿಡ್ದೋಗಿರುತ್ತೆ, ಅದು ಕಷ್ಟಕ್ಕೆ ಇದಾಗಿ ಹುಚ್ಚಿಡ್ದೋಗಿರುತ್ತೆ. ಅವರು ಆ 5 ಜನ ಕೆಟ್ಟವ್ರನ್ನ ಓಡಿಸ್ತಾ ಇರ್ತಾರೆ. ಅವಾಗ ದ ವೇ ಮೂವಿ ಎಂಡ್ಸ್ ಅವ್ರು ಹೇಳೋದಿಷ್ಟೇ, ಅವ್ರು ಬರ್ತಾ ಇರ್ತಾರೆ ನೀವು ಓಡಿಸ್ತಾ ಇರ್ಬೇಕು, ಅವ್ರು ಬರ್ತಾ ಇರ್ತಾರೆ ನೀವು ಓಡಿಸ್ತಾ ಇರ್ಬೇಕು. ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್, ಅದು ಒಂದು ಸಲಿಗೆ ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಆಮೇಲೆ ಒಬ್ಬೊಬ್ರು ಪರಿಸ್ಥಿತಿ ಒಂದೊಂದು, ಕೆಲವರಿಗೆ ಇಲ್ಲೇ
ಯಾವುದೋ ಒಂದು ಇದಕ್ಕೆ ಇಲ್ಲೇ ಇರ್ಬೇಕನ್ಸಿರುತ್ತೆ, ಇನ್ನು ಕೆಲವರಿಗೆ ವಾಪಸ್ ಹೋಗೋ ಒಂದು ದಾರಿನೂ ಇರುತ್ತೆ. ನಾವು ಈಗ ಒಂದು ರೀತಿ ಕನ್ಕ್ಲೂಡ್ ಮಾಡಿಬಿಟ್ರೆ ಬಹುಶಃ ಯಾರ ಮನಸ್ಸಲ್ಲೂ ಅದು ಏನಂದ್ರೆ ಆ, ಒಂದು ಯೋಚನೆಗೆ ಬೀಜ ಹಾಕಲ್ಲ. ಕನ್ಕ್ಲೂಡ್ ಮಾಡಿಬಿಟ್ರೆ ದಟ್ಸ್ ಅ ಪೀರಿಯಡ್. ಅದಕ್ಕೆ ನಾವು ಜಸ್ಟ್ ನಿಮ್ಮ ಪರಿಸ್ಥಿತಿ ನೀವೇ ಯೋಚನೆ ಮಾಡಿ. ದಟ್ ಈಸ್ ಡಿಫಿಕಲ್ಟ್ ಬಿಕಾಸ್ ಏನ್ ಗೊತ್ತಾ, ಇದಕ್ಕೆ ಒಂದು ರೈಟ್ ಅಥವಾ ರಾಂಗ್ ಆನ್ಸರ್ ಅಂತ ಏನು ಇಲ್ಲ. ಅದು ಅವ್ರವ್ರ ಪರಿಸ್ಥಿತಿ ಮೇಲೆ ಬಿಟ್ಟಿದ್ದು ಅನ್ಕೊಳ್ತೀನಿ ನಾನು. ಅದು ಅಗೇನ್ ಇಟ್ಸ್ ಅ ವೆರಿ ಇಂಡಿವಿಜುವಲಿಸ್ಟಿಕ್ ಡಿಸಿಷನ್ ಇದು ನೀನು ತಗೊಳೋದನ್ನು. ಅಗೇನ್ ಆಸ್ ಐ ಸೆಡ್, ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಆನ್ಸರ್. ಅದನ್ನ ಹೆಂಗ್ ಕನ್ಕ್ಲೂಡ್ ಮಾಡೋದನ್ನ ನೀವು ಹೇಳೋದನ್ನು ಕಷ್ಟ. ಯು ಜಸ್ಟ್ ನೀಡ್ ಟು ಗೋ ವಿತ್ ದ ಫ್ಲೋ ಅನ್ಕೊಳ್ತೀನಿ ಅಟ್ ಟೈಮ್ಸ್, ಹೇಗಾಗತ್ತೋ ಪರಿಸ್ಥಿತಿ ಅಂತ. ವಿಷಯ ಏನು ಅಂದ್ರೆ, ಈ ಉದಾಹರಣೆಗೆ ಒಂದ್ ರೀತಿ ಕನ್ಕ್ಲೂಡ್ ಮಾಡಿದ್ರೆ, ಈಗ 100 ಜನ ವೀಕ್ಷಕರಿದ್ದಾರೆ ಅಂದ್ರೆ ಅದ್ರಲ್ಲಿ 50 ಜನ ಇಲ್ಲೇ ಇರ್ಬೇಕು ಅನ್ಕೊಂಡಿರ್ತಾರೆ. ಈಗ ಅವರು ವಾಪಸ್ ಇಂಡಿಯಾ ಹೋಗ್ಬೇಕು ಅಂತ ಕನ್ಕ್ಲೂಡ್ ಮಾಡಿದ್ರೆ ಈ 50 ಜನಕ್ಕೆ ಇಷ್ಟ ಆಗಲ್ಲ ಸಿನಿಮಾ. ಹೌದು 50 ಜನ ವಾಪಸ್ ಹೋಗ್ಬೇಕಂತಿರ್ತಾರೆ. ಅದರಲ್ಲಿ ಇಲ್ಲೇ ಇರ್ಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾವು 100% ಆಡಿಯನ್ಸ್ನು ಕ್ಯಾಪ್ಚರ್ ಮಾಡ್ಬೇಕಾಯ್ತದೆ. ಮೆಚ್ಚಿಸಕ್ ಆಗಲ್ಲ, ನೀವು ಯಾರಿಗೂ ನೀವು ಕರೆಕ್ಟ್ ಆನ್ಸರ್ ಕೊಡಕ್ ಆಗಲ್ಲ. ಎನಿವೆ, ಅಲ್ಲ, ಇಟ್ ಇಸ್ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ. ನಿಮ್ದು ಈಗ TKSFF ನಿಮ್ ಮೂವಿ ಟ್ರೇಲರ್ ನೋಡ್ಕೊಂಡು ಮತ್ತೆ ವಾಪಸ್ ಬರೋಣ. ಮುಂದೆ ಈ ದಿನ ನಿನಗೂ ಕಾದಿದೆ, ಯೋಚನೆ ಮಾಡು ಸುಧಾಕರ. ಚಿಕ್ಕದಾಗಿ ಬೆಳೀತಿರೋ ಸಸಿನ ಚೆನ್ನಾಗಿ ಪೋಷಿಸೋದು ಸೂಕ್ತ. ಸಾಕು ಓಡಿದ್ದು, ನಿಂತ್ಕೋ. ವೆಲ್ಕಮ್ ಬ್ಯಾಕ್. ಮತ್ತೆ ಬರೋಣ ಈಗ. ಇಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ವಿನೋದ್ ಶೆಣೈ ಅವರು. ಇವರು ಫೋಟೋಗ್ರಫಿ ಡೈರೆಕ್ಟ್ ಮಾಡಿರೋದು ಈ ಮೂವಿಗೆ. ನಮಸ್ಕಾರ ವಿನೋದ್ ಅವರೇ. ನಮಸ್ಕಾರ. ಯಾ, Thank you. ಇಷ್ಟೋ ತನಕ ನಿಮ್ ತಂಡದವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಪಟ್ವಿ. ಅವ್ರವ್ರ ಮೂವಿ ಅನುಭವಗಳನ್ನ, ಮೂವಿ ಕಾನ್ಸೆಪ್ಟ್ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ನಿಮ್ ಫೋಟೋಗ್ರಫಿ ಬಗ್ಗೆ ಬಹಳಷ್ಟು ಅವರು ಹೊಗಳಿದ್ರು, ನಾನು ಹೇಳ್ತಾ ಇದ್ದೆ. ಮೂವಿ ವೀಕ್ಷಕರಾಗಿ ನೋಡಿ ನಿಮ್ ಮೂವಿ ಆನಂದಿಸಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ನಿಮ್ಮ ಇದರಿಂದಾನೇ ತಿಳ್ಕೊಳ್ಳೋಣ, ಹೇಗ್ ಬಂತು, ನಿಮ್ ಅನುಭವ ಹೇಗಿತ್ತು ಫೋಟೋಗ್ರಫಿದು, ಓವರ್ ಆಲ್ ನಿಮ್ಮ ಅನಿಸಿಕೆ ಹೇಗನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಇದೀವಿ ಈಗ. ಥ್ಯಾಂಕ್ ಯು. ಇದು ಗಿರೀಶ್ ಅವರು, ನಾನು ಐ ಹ್ಯಾಡ್ ಜಾಯ್ನ್ಡ್ ಅರ್ಲಿಯರ್, ಮುಂಚೆನೆ ಜಾಯ್ನ್ ಆಗಿದೆ. ನಿಮ್ದೆಲ್ಲ ಮಾತು ಕೇಳಿಸ್ತಾ ಇದೆ, ಬಟ್ ಐ ವಾಸ್ ನಾಟ್ ಎ ಪ್ಯಾನಲಿಸ್ಟ್, ಸೊ ಐ ಕುಡ್ ನಾಟ್ ಹ್ಯಾವ್ ಎ ವಿಡಿಯೋ. ಇದು ಹಾಗಾದ್ರೆ ನಿಮ್ ಬಗ್ಗೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದೆ. ಎವ್ರಿಥಿಂಗ್ ಇಸ್ ಗುಡ್. ಅವ್ರು ಎಲ್ಲ ಹೇಳಿದ್. ನಂದು ಒಂದು ಪಾರ್ಟ್ ರೋಲ್ ಮಾಡಿದೀನಿ ಆಸ್ ಅ ಸ್ವಾಮೀಜಿ, ರೈಟ್, ಆನ್ ದ ಟಿವಿ ಬರೋದು. ಸ್ವಾಮೀಜಿ ಅವರು. ಸ್ವಾಮೀಜಿ ನಾನು. ನಂದು ಒಂದು ಡೈಲಾಗ್ ಮಾತ್ರ ಸ್ಕ್ರಿಪ್ಟೆಡ್ ಡೈಲಾಗ್, ಬಿಕಾಸ್ ಅದೆಲ್ಲ ಒಂದ್ ಸ್ವಲ್ಪ
ಕಾಂಪ್ಲಿಕೇಟೆಡ್ ಡೈಲಾಗ್ಸ್ ಇತ್ತು. ಅದು ಮಾತ್ರ ಸ್ಕ್ರಿಪ್ಟೆಡ್. ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇದು ಮಾಡಿದ್ದು. ಇದು ನಾನು ಹೇಳ್ಬೇಕಂದ್ರೆ ಬ್ರಿಲಿಯಂಟ್ ಐಡಿಯಾ ಬೈ ದ ಗ್ರೂಪ್ ಆಕ್ಚುಲಿ, ಅಂಡ್ ಇಟ್ ಇಸ್ ಲೈಕ್ ನೀವು ಹೇಳಿದಾಗೆ ಎವ್ರಿಬಡಿ ಹೂ ವಾಸ್ ಕಮ್ ಹಿಯರ್, ನಮ್ ಜನರೇಷನ್ ವಿ ವುಡ್ ಹ್ಯಾವ್ ಫೇಸ್ ದಿಸ್ ಅಲ್ವಾ, ಈ ತರ ವಿ ವುಡ್ ಗಾನ್ ಥ್ರೂ. ನನಗೆ ಫೋಟೋಗ್ರಫಿ ಅಂತ ಹೇಳಿದ್ರೆ ಗಿರೀಶ್ ಅವರು ಒಂದ್ ದಿವಸ ಮಧ್ಯಾಹ್ನ 2 hours ಟೈಮ್ ಇದೆಯಾ ನಿಮ್ಗೆ, ಒಂದು ಸ್ವಲ್ಪ ಶೂಟಿಂಗ್ ಮಾಡಬೇಕು ಅಂದ್ರು. ನಾನು ಅವತ್ತು ಐ ಥಿಂಕ್ ಅದು ಸಂಡೇ ಅನ್ಸುತ್ತೆ, ಇದೆ ಬನ್ನಿ, ಸಂಡೇನ ಸ್ಯಾಟರ್ಡೇನ ಐ ಡೋಂಟ್ ರಿಮೆಂಬರ್. ಸೊ ಸರಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹತ್ರ ಗಿಂಬಲ್ ಇತ್ತು, ಅವ್ರ ಫೋನಲ್ಲೇ ಮಾಡಿರೋದು ಫುಲ್ ರೆಕಾರ್ಡಿಂಗ್. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಕೈಂಡ್ ಆಫ್ ಕ್ಯಾಮ್ರಾ ಇರ್ಲಿಲ್ಲ, ಐಫೋನ್ ನಲ್ಲೇ ಮಾಡಿದ್ದು. ಸೊ ಅದು ಫಾರ್ ದ ಫಸ್ಟ್ ಟೈಮ್ ಆ ಗಿಂಬಲ್ ಅದೆಲ್ಲ ನಾವು ಉಪಯೋಗಿಸಿರ್ಲಿಲ್ಲ ಮುಂಚೆ. ಬಟ್ ಇವ್ರ ಮುಂಚೆ ಹೇಳ್ದಾಗೆ ಆ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ರೈಟ್? ಆಲ್ ಔಟ್ಡೋರ್ ಶಾರ್ಟ್ಸ್ ಎಲ್ಲ ಲೊಕೇಶನ್ ಎನ್ಹಾನ್ಸಸ್ ದ ಹೋಲ್ ಪಿಕ್ಚರೈಸೇಷನ್, ವಿತ್ ಸ್ಟಡಿ ಹ್ಯಾಂಡ್ ಇಟ್ಕೊಂಡು. ಸಮಟೈಮ್ಸ್ ಆ ಗಿಂಬಲ್ ವರ್ಕ್ ಆಗ್ತಿರ್ಲಿಲ್ಲ, ಬಟ್ ಹ್ಯಾವ್ ಇಟ್ ಕೈನಲ್ಲೇ ಇಟ್ಕೊಂಡು ಮಾಡ್ಬೇಕಾಗ್ ಬಂತು. ಬಟ್ ಡ್ಯೂ ಟು ದ ಲೊಕೇಶನ್ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಎದ್ದು ಕಾಣುತ್ತೆ. ಅಂಡ್ ನೀವು ಹೇಳ್ತಾ ಇದ್ದಂಗೆ ಅದು ಟ್ರಾಲಿ ಶಾಟ್ ಇದೆ ಅಲ್ವಾ, ಅದು ಚೆಸ್ ಕ್ಲಬ್ ಇದೆ ಸೆಂಟ್ ಲೂಯಿಸ್, ಇಸ್ ಕೈಂಡ್ ಆಫ್ ಅ ಕ್ಯಾಪಿಟಲ್ ಫಾರ್ ಚೆಸ್. ತುಂಬಾ ಕಾಂಪಿಟೇಷನ್ಸ್ ಅದು ಇದು ನಡೀತಾ ಇರುತ್ತೆ. ಅಲ್ಲಿ ಮ್ಯೂಸಿಯಂ ಇದೆ, ಪ್ಲಸ್ ಸ್ಕೂಲ್ಸ್ ಇದೆ. ಅಲ್ಲಿ ದೊಡ್ಡದಾದ ಚೆಸ್ ಕಿಂಗ್ ಪಾನ್ ಅದು, ಅದ್ರ ಸುತ್ತ ಇವ್ರು 3 ಜನ ನಿಂತು ಹ್ಯಾವ್ ಟು ಗೋ ಅರೌಂಡ್ ದ. That was my favorite scene, by the way. ನಂಗೆ ತುಂಬಾ ಇಷ್ಟ ಆಯ್ತು ಅದು. ರೈಟ್ ಐಡಿಯಾ ಎಲ್ಲ ಚೆನ್ನಾಗಿತ್ತು ಕಂಪ್ಲೀಟ್ಲಿ. ವಿನೋದ್ ಅವ್ರದ್ದೊಂದು ಎಕ್ಸ್ಟ್ರಾರ್ಡಿನರಿ ವರ್ಕ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. 2 ಇಂಪಾರ್ಟೆಂಟ್ ಶಾರ್ಟ್ಸ್. ಒಂದು ನೀವ್ ಹೇಳ್ದಂಗೆ ಅದು ಚೆಸ್ ಇಂದ ಒಂದು ಟ್ರಾಲಿ ಶಾಟ್ ತರದು ಬಿಟ್ರೆ, ದತ್ತ ಅವರು ಒಂದು ಸ್ಟೆಪ್ ಮೇಲ್ಗಡೆ ಇರ್ತಾರೆ, ನಾನು ಕೆಳಗಡೆ ಇಟ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತೀನಲ್ಲ, ಅದು ಆಕ್ಚುಲಿ ಒಂದ್ ಸ್ವಲ್ಪ ಹಿಂಗೆ ಇಲ್ಲಿ ಬೆಟ್ಟ ತರ ಇದೆ. ಅದೊಂದು ಕಾನ್ಸ್ಟೆಂಟ್ ಶಾಟ್ ಬರ್ಬೇಕಂದ್ರೆ ವಿನೋದ್ ಅವರು ಹಿಂದ್ಗಡೆಯಿಂದ ಪಾಪ ಈ ಬ್ಯಾಕ್ ಸ್ಟೆಪ್ ಕ್ಯಾಮರಾ ಇಟ್ಕೊಂಡು ಬ್ಯಾಕ್ ಸ್ಟೆಪ್ ಹೋಗ್ಬೇಕು ಅವ್ರ ಹಿಂಗೆ. somebody to guide, ಅಲ್ಲಿ ಗೈಡ್ ಇವ್ರ ಹಿಂದೆ ಚೆನ್ನಾಗಿ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಅದು ಒಂದು. ಎರಡನೇದು ಸುಧಾಕರ್ ಅನ್ನೋ ಕ್ಯಾರೆಕ್ಟರ್ ಓಡ್ ಬರ್ಬೇಕಾದ್ರೆ ನಾಗೇಂದ್ರ ಅವರು ಒಂದ್ಸಲ ನಿಲ್ಲಿಸ್ತಾರೆ, ಹಿಂಗೆ ಭುಜ ತಟ್ಟು ನಿಲ್ಲಿಸ್ತಾರೆ. ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿ, ವಿನೋದ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ವರ್ಕ್. ಅಲ್ಲಿ ಇಬ್ರು ಮಧ್ಯ ಬಿಲ್ಡಿಂಗು ಫೌಂಟೇನು ಕರೆಕ್ಟ್ ಆಗಿದೆ ಅದರಲ್ಲಿ. ಶಾರ್ಟ್ ಕರೆಕ್ಟ್ ಆಗಿ ಮಾಡಿದಾರೆ ಅದು ವಿಡಿಯೋಗ್ರಫಿ ಮಾತ್ರ. ಸೊ ನೀವು ಜಾಗ್ ಮಾಡ್ಕೊಂಡೇನೋ ಬರ್ತೀರಲ್ಲ ಆ ಸೀನ್ ಜಾಗ್ ಮಾಡ್ತಾರೆ, ಜಾಗ್ ಮಾಡಿ ಮಧ್ಯದಲ್ಲಿ ನಿಲ್ತಾರೆ. ಸೊ ಅಲ್ಲಿ ಕರೆಕ್ಟ್ ಆಗಿ ಆ ಸ್ಪಾಟ್ ನಿಲ್ಸಿ ಆಮೇಲೆ ಅಲ್ಲೂ ಒಂದು ಟ್ರಾಲಿ ಶಾಟ್ ಇದೆ ಅರೌಂಡ್ ಎಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸಸ್ ಅಷ್ಟೇನೆ. ಅಂಡ್ ಬೇಸಿಕಲಿ ನನಗೆ ಆಡಿಯೋ ವಿಡಿಯೋ ಈಸ್ ಅನ್ ಇಂಟ್ರೆಸ್ಟ್, ಇಟ್ಸ್ ಅ ಪ್ಯಾಷನ್. ನಮ್ದು ಇಲ್ಲಿ ಕನ್ನಡ ಸಂಘಕ್ಕೆ ಆಡಿಯೋ ವಿಡಿಯೋ ಅಂತ ಹೇಳಿದ್ರೆ ವಿನೋದ್ ಶೆಣೈ ಕರೆಯೋದು. ಸೊ ಹಾಗಾಗಿ ಎಷ್ಟೋ ವರ್ಷಗಳಿಂದ ಐ ಬಿನ್ ಸಪೋರ್ಟಿಂಗ್ ದ ಲೋಕಲ್ ಕನ್ನಡ ಗ್ರೂಪ್ ಸಂಘಕ್ಕೆ. ನಮ್ದು ಏನೋ ಪ್ರೋಗ್ರಾಮ್ ಇದ್ರು ಆಡಿಯೋ ವಿಡಿಯೋ ನಾನೇ ಮ್ಯಾನೇಜ್ ಮಾಡೋದು. ಸೊ ದಟ್ಸ್ ಮೈ ಪ್ಯಾಷನ್. ಸೊ ದಟ್ಸ್ ನೈಸ್. ನಾನು ಅದೇ ಮುಂಚೆ ಹೇಳ್ದಾಗೆ ಇದು ಆ ಚಿತ್ರ ಮೂಡ್ ಬಂದಿರೋದ್ರಲ್ಲೇ ಗೊತ್ತಾಗುತ್ತೆ. ದಿಸ್ ಇಸ್ ಆಲ್ ಪ್ಯಾಷನ್. ದಿಸ್ ಇಸ್ ನಾಟ್ ಸಮಥಿಂಗ್ ಮಾಡ್ಬೇಕು ನಾವು ಇದಕ್ಕೆ ಅಂತ ಮಾಡ್ತೀವಿ ಅಂತ ಅಲ್ಲ. ಇದು ಆ ಲೆವೆಲ್ ಪ್ಯಾಷನ್ ಇದ್ದು ಆ ತರ ಮಾಡಿರೋದಕ್ಕೆ ಅಷ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಈ ಕಾನ್ಸೆಪ್ಟ್. ನಾನು ಅದೇ ಮುಂಚೆ ಹೇಳ್ತಿದ್ದಾಗೆ ಇದೊಂಥರ ಇಟ್ ಈಸ್ ಅ ವೆರಿ ಟಚಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಅದನ್ನ ಅಷ್ಟು ಅರ್ಥಪೂರ್ಣವಾಗಿ ನೀವು ನಿರ್ದರ್ಶಿಸಿ ಎಲ್ಲಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಅದಕ್ಕೆ ಪರ್ಫೆಕ್ಟ್ ಲೊಕೇಶನ್ ಸೆಟ್ಟಿಂಗ್ಸ್, ಫೋಟೋಗ್ರಫಿ, ಮ್ಯೂಸಿಕ್ ಎಲ್ಲ ಅಳವಡಿಸಿದೀರಾ. ಎಕ್ಸ್ಕ್ಯೂಸ್ ಮೀ. ಸೊ ಅದೆಲ್ಲ ಆ ಎಲ್ಲಾ ಅಂಶಗಳು ಒಂಥರ ಇಟ್ ಹ್ಯಾಸ್ ವರ್ಕ್ಡ್ ಇನ್ ಯುವರ್ ಫೇವರ್ ಅನ್ಸುತ್ತೆ, ದ ಮೂವಿ ಫೇವರ್. ನೋಡ್ದವ್ರಿಗೆ, ವೀಕ್ಷಕರಿಗೆ ಒಂಥರ ಅದು ಫಸ್ಟ್ ಇದ್ರಲ್ಲೇ ಮನ್ಸಿಗೆ ಮುಟ್ಟುತ್ತೆ. ನಾನ್ ನೋಡಿದ್ ಒಂದ್ಸತಿ ನಿಮ್ ಮೂವಿ, ಬಟ್ ನನ್ ಮನ್ಸಿಗೆ ತುಂಬಾ ಮುಟ್ಟಿತು. ಎಷ್ಟೋ ತನಕ ಅದ್ರ ಬಗ್ಗೆನೆ ನಾನು ಯೋಚನೆ ಮಾಡ್ತಿದ್ದೆ, ದ್ವಂದ್ವದಲ್ಲಿದ್ದೆ. ನೀವು ನಿಮ್ ದ್ವಂದ್ವ ನೋಡ್ಬಿಟ್ಟು ನಾನು ದ್ವಂದ್ವದಲ್ಲಿದ್ದೆ. ಬಟ್ ಹಾಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ.
ನಿಮ್ ಹತ್ರ ಎಲ್ಲ ಮಾತಾಡಿ ತುಂಬಾ ಖುಷಿ ಆಯ್ತು ಇವತ್ತು. ಆ Thank you. ನಾವು ಈಗ ಮೂವಿದು ಪ್ರೋಗ್ರಾಮ್ ಮುಗ್ಸಕ್ ಮುಂಚೆ ನಿಮ್ದೇನಾದ್ರೂ ಇಂಟ್ರೆಸ್ಟಿಂಗ್ ಇನ್ನೇನಾದ್ರೂ ಅನುಭವಗಳು ನೀವು ಶೇರ್ ಮಾಡ್ಕೊಳ್ಬೇಕು ಅಂತಿದ್ರೆ ಮೂವಿ ಬಗ್ಗೆ ಅಥವಾ ನಿಮ್ ಕ್ರೂ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನನಗೆ ಕೇಳ್ತಿದ್ರಲ್ಲ ಫಾರ್ ದ ಹೋಲ್ ಗ್ರೂಪ್ ಪೂರ್ತಿ ಟೀಮ್ ಅನ್ ಕೇಳ್ತಾ ಇದೀನಿ. ವಿನೋದ್. ಅದನ್ನ ಹೇಳಿ. ಇನ್ಯಾರು ನಿಮ್ ಗಿರೀಶ್. ಕ್ರೂಲಿ ಮಿಸ್ ಮಾಡಿದ್ರೆ ಅವ್ರ ಬಗ್ಗೆನೂ ಹೇಳ್ಬಿಡಿ. ಅದರ್ವೈಸ್ ದತ್ತ ಅವ್ರು ಸಾರಿ ಆಗ್ಲೇ ಏನೋ ಹೇಳಕ್ ಬಂದ್ರು, ನಾನು ಮಧ್ಯದಲ್ಲಿ ಬ್ರೇಕ್ ತಗೊಂಡ್ವಿ. ಮೇ ಬಿ ಐ ಶುಡ್ ಹ್ಯಾವ್ ಗಿವನ್ ಹಿಮ್ an opportunity to complete. ಐ ಮೀನ್ ಇನ್ ಜನರಲ್ ಅದೇ ಗಿರೀಶ್ ಹೇಳ್ತಾ ಇದ್ರಲ್ಲ 50% ಆಫ್ ದ ಕ್ರೌಡ್ ಹೋಗೋರ್ ತರ ಇರ್ತಾರೆ, 50% ಇಲ್ಲೇ ಇರೋರ್ಗೆ ತಲೆಯಲ್ಲಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಒಂದು ನನ್ ಮೈಂಡ್ ಸೆಟ್, ಇನ್ನೊಂದು ನಾಗಿನ ಸೆಟ್. You not giving the conclusion is the way to make that makes the each audience to experience the movie actually, because True. if it already done something ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಮೋಸ್ಟ್ಲಿ ನನಗೆ ಹೌದು ಹೌದು this way it is totally customized to the audience, and that is the thought, like even I was thinking like while just delivering the whole thing. ಐ ಥಿಂಕ್ ದಟ್ ವಾಸ್ ಅನ್ ಆಪ್ಟ್ ಎಂಡಿಂಗ್ ಅನಿಸ್ತು ನನಗೂ. ಯಾಕಂದ್ರೆ ನೀವು ಆಸ್ ಐ ಸೆಡ್ ಇಲ್ಲಿ ಏನು ರೈಟ್ ಅಥವಾ ರಾಂಗ್ ಆನ್ಸರ್ ಅಂತಿಲ್ಲ, ಸರಿ ತಪ್ಪು ಅಂತ ಏನು ಇಲ್ಲ, ಅದು ಅವ್ರವ್ರ ಇದಕ್ ಬಿಟ್ಟಿದ್ದದು. ಅಂಡ್ ಐ ಫೆಲ್ಟ್ ಲೈಕ್ ನಿಮ್ ಮೂವಿಗೆ ಯು ಮೇಡ್ ಎ ಜಸ್ಟಿಸ್ ಬೈ ಎಂಡಿಂಗ್ ಇನ್ ದಟ್ ವೇ. Yep. ತೊಳ್ಳಲಾಟ ಇದ್ದೇ ಇರುತ್ತೆ, ಅವರು ಹೇಳ್ದಾಗೆ ಗಿರೀಶ್ ಅವರು, ಅದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸೊ ಅದಕ್ಕೊಂದು ಕರೆಕ್ಟ್ ಆನ್ಸರ್ ಅಂತ ಏನು ಇರಲ್ಲ ನಮ್ಗೆ. ಬಟ್ ಒಂದೊಂದ್ಸತಿ ಅನ್ಸುತ್ತೆ ಇದೇ ತೊಳಲಾಟಲ್ಲೇ ಇರ್ತೀವ ಹಾಗಾದ್ರೆ ಅಂತ. ಸೊ ಗೊತ್ತಿಲ್ಲ, ನೀವು ದ್ವಂದ್ವ 2 ಮಾಡ್ಲೇಬೇಕು ಹಾಗಾದ್ರೆ. ಅಲ್ಲ, ಅದಕ್ಕೆ ಒಂದೊಂದ್ಸರಿ ಅದಕ್ಕೆ ಕಾನ್ಸೆಪ್ಟ್ ತಲೆಯಲ್ಲಿ ಏನ್ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಬಿ ರೋಮನ್ ಇನ್ ರೋಮ್ ಅಂತ ಹೇಳ್ತಾರೆ. ಅಲ್ಲಿದ್ರೆ ಅಲ್ಲಂಗಿರೋದು, ಇಲ್ಲಿದ್ರೆ ಟ್ರೂ ಅಲ್ಲ ದಟ್ಸ್ ವೆರಿ ಟ್ರೂ. ಯಾ ಮಾಡೋದು. ಇಲ್ಲಿಂದ ಬಿಟ್ಟು ಅಲ್ಲಿ ಹೋದ್ರುನು ಏನೋ ಅಲ್ಲೂ ತುಂಬಾ ನೆಮ್ಮದಿಯಿಂದ ಇದ್ ಬಿಡ್ತೀವಿ ಅಂತ ಅಲ್ಲ, ವಿಲ್ ಸ್ಟಿಲ್ ಕೀಪ್ ಕಂಪೇರಿಂಗ್. ಒಂದ್ ತಿಂಗಳಾದ್ಮೇಲೆ ಆಮೇಲೆ ರೋಡ್ ಚೆನ್ನಾಗಿತ್ತು ಅಂತಾರೆ, ಏನೋ ಒಂಥರ ಕೆಲವು ಕಂಫರ್ಟ್ ಎಲ್ಲ ಸ್ವಲ್ಪ ಚುಚ್ಚತ್ತೆಲ್ಲ. ದತ್ತ ಇದೆಲ್ಲ ಅಲ್ಲ, ನಾನು ಏನ್ ಹೇಳ್ಬೇಕು ಅಂದ್ರೆ, ದತ್ತ ಅವರು ದ್ವಂದ್ವ 2 ಬಗ್ಗೆ ಅವ್ರ ಮನ್ಸು ಮಾತಾಡ್ತಾ ಇದಾರೆ. ಈಗ್ಲೇ ನೀನು ಹೇಳಕ್ ಆಗಲ್ಲ, ನಮ್ ಮನ್ಸು ಬೇರೆನೆ ಹೇಳ್ತಿದೆ, ಅದನ್ನ ಮುಂದೆ ಮುಂದುವರ್ಸೋದು ಒಳ್ಳೇದು. ವೆಲ್, ಇವತ್ತು ನೀವು ನಿಮ್ ತಂಡದವರೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಪಟ್ವಿ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ TKSFF ತಂಡದಿಂದ, ಬಿಹೈಂಡ್ ದ ಲೆನ್ಸ್ ತಂಡದವ್ರದಿಂದ ಹಾರ್ದಿಕ ವಂದನೆಗಳು ನಿಮ್ಮೆಲ್ಲರಿಗೂ. ಅಂಡ್ ಬೆಸ್ಟ್ ವಿಶಸ್ ನಿಮ್ ಮೂವಿಗೆ. ಹೋಪ್ಫುಲಿ ನಿಮ್ಮನ್ನೆಲ್ಲ ನೋಡ್ತೀನಿ ಅನ್ಕೊಳ್ತೀನಿ ಹ್ಯೂಸ್ಟನ್ ಅಲ್ಲಿ ಬಂದಾಗ. ಆವಾಗ ಮೀಟ್ ಮಾಡಿ ಮಾತಾಡೋಣ. ತುಂಬಾ ಖುಷಿ ಆಯ್ತು. ನಮ್ಮ TKSFF ಅಡ್ಮಿನ್ ತಂಡದವರು ಶರತ್ ಸಿದ್ದಪ್ಪ ಅವರು ಇವತ್ತು ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ ತಂಡದವ್ರನ್ನ ಮತ್ತೆ ನಮ್ ಪರವಾಗಿ, ನಮ್ ಬಿಹೈಂಡ್ ದ ಲೆನ್ಸ್ ತಂಡದ ಪರವಾಗಿ ಆರ್ಥಿಕ ವಂದನೆಗಳು ಅಂಡ್ ಬೆಸ್ಟ್ ವಿಶಸ್ ಕೊಡ್ತಾ ಈ ಕಾರ್ಯಕ್ರಮ ಮುಗಿಸೋಣ. Thank you. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. Bye. Thank you.